पङ्कजम् The other kandas, like for example, Balakanda is Rama's, Ayodhya Kanda is Rama's, Kishkinda Kanda is Rama in Kishkinda. Kishkinda, you know, is in Bellary. This is the only Kanda where you don't have Rama's name. You have Sundara Kanda. Because Sundara is supposed to be how Hanuman's mother addresses Hanuman. Oh, such a beautiful son I have. So that is why this is called Sundara Kanda, because Sundara Kanda is all about Hanuman. Glory of Hanuman. Glory of Hanuman. So it is the affectionate way in which Hanuman's mother addresses Hanuman. Oh Sundara, what a beautiful son I have. God went to Indra. Who means the chin. So the chin was then broken. That's why he is called Hanuman. One whose skin is broken because the chin was broken and it became like this. So she started calling him, "You are beautiful, my child. Don't worry. Your face is not." When Hanuman meets Rama, Hanuman does not give him the whole story first. How he crossed the ocean, what are the difficulties he faced, what happened in Lanka, how he defeated. Because Rama is so anxious and he was such a vak chaturya. He knew what to say first. He said, "I saw Sita." First statement was, "I saw Sita." So Rama was at peace. Then he started giving all the stories. So the moral that we learn from Hanuman is you must know what to say, what is essential you must say first, and then go on to the non-essentials. ನಮ್ಮ ಕಲಾ ಭಾರತೀಯ ಶಿಕ್ಷಕಿಯಾದ ಶ್ರೀಮತಿ HV ಗಾಯತ್ರಿ ಅವರು ಹೇಳಿಕೊಟ್ಟಿರುವಂತಹ ಹಾಡಿದು. ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಚಿನ್ಮಯ P, ತನುಜ K.
ದಯಮಾಡೆ ತಾಯೇ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. ದಯದಿಂದ ನೀಯನ್ನ ನೋಡಿ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. ದಯದಿಂದ ನೀಯನ್ನ ನೋಡಿ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ. ಹಿತದಿ ಸನ್ಮತಿಯ ಶ್ರೀಮತಿ ದೇವಿ ನೀಡೆ. ವ್ರತತಿ ಜನೇತ್ರಿ ಭಾರತಿ ನೀ ದಯಮಾಡೆ. ವ್ರತತಿ ಜನೇತ್ರಿ ಭಾರತಿ ನೀ ದಯಮಾಡೆ. ದಯಮಾಡೆ ತಾಯೇ ವಾಗ್ದೇವಿ. ದಯದಿಂದ ನೀಯನ್ನ ನೋಡಿ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. सुमुखी त्वचरणाब्ज द्रुमछायाश्रितर. सुमुखी त्वचरणाब्ज द्रुमछायाश्रितर. ಸನ್ಮತಿಗಳೊಳಗಿಟ್ಟು ಮಮತೆಯಿಂ ಸಲಹೆ. ಸನ್ಮತಿಗಳೊಳಗಿಟ್ಟು ಮಮತೆಯಿಂ ಸಲಹೆ. ದಯಮಾಡೆ ತಾಯೇ ವಾಗ್ದೇವಿ. ದಯದಿಂದ ನೀಯನ್ನ ನೋಡಿ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. ಜಗನ್ನಾಥ ವಿಠಲನ ವಿಠಲ ವಿಠಲ. ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು. ಜಗನ್ನಾಥ ವಿಠಲನ ಅಂಗ್ರಿಗಳ ಸೇವೆಯೋಳು. ಸುಗುಣಿ ಸನ್ಮತಿಗೊಟ್ಟು ಬೇಗೆನ್ನ ಸಲಹೆ. ಸುಗುಣಿ ಸನ್ಮತಿಗೊಟ್ಟು ಬೇಗೆನ್ನ ಸಲಹೆ. ದಯಮಾಡೆ ತಾಯೇ ವಾಗ್ದೇವಿ. ದಯದಿಂದ ನೀಯನ್ನ ನೋಡಿ ವಾಗ್ದೇವಿ. ದಯಮಾಡೆ ತಾಯೇ ವಾಗ್ದೇವಿ. ವಾಗ್ದೇವಿ ವಾಗ್ದೇವಿ. ಧನ್ಯವಾದಗಳು ಚೈತನ್ಯ ಮತ್ತು ತನುಜ. ಈಗ ಎಲ್ಲರನ್ನೂ ಸ್ವಾಗತ ಕೋರೋದಕ್ಕೆ ನಮ್ಮ ಭಾರತೀಯ ವಿದ್ಯಾಭವನದ ನಿರ್ದೇಶಕರಾದ ಶ್ರೀ ಎನ್ ಸುರೇಶ್ ಸರ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ನವರಾತ್ರಿಯ ಶುಭಾಶಯಗಳು. ಇವತ್ತು ಭಾನುವಾರ ಆದರೂ, ನವರಾತ್ರಿ ಹಬ್ಬದ ದಿನದ ಪ್ರಾರಂಭದ ದಿನ ಆದರೂ, ಈ ಸಭಾಂಗಣ ನಿಮ್ಮೆಲ್ಲರಿಂದ ತುಂಬಿರೋದನ್ನು ನೋಡಿದರೆ ಬಹಳ ಸಂತೋಷವಾಗುತ್ತೆ. ನಮ್ಮಲ್ಲಿ 2 ಥರ ಜನ ಇರ್ತಾರಂತೆ. ಒಬ್ಬರು ಬಂದಾಗ ತುಂಬ ಸಂತೋಷ ಆಗ್ತದಂತೆ, ನಮಗೆಲ್ಲ ನೋಡಿದ ತಕ್ಷಣ ಸಂತೋಷ ಆಗ್ಬಿಡುತ್ತಂತೆ. ಇನ್ನೊಂದು ವರ್ಗ ಇರುತ್ತಂತೆ, ಅವ್ರು ಬಂದು ಹೋದ ಮೇಲೆ ಸಂತೋಷ ಬಂದ್ಬಿಡುತ್ತಂತೆ ನಮಗೆ. ಹಾಗೆ ಇವತ್ತು ನಮ್ಮ ಜೊತೆ ಇರೋವಂಥ ರಿತೀಶ್ ಕುಮಾರ್ ಸಿಂಗ್ಜಿ ಆಗಲಿ, ಚಿರಂಜೀವಿ ಸಿಂಗ್ ಆಗಲಿ, ಮಾನಂದಿ ಅವರಾಗಲಿ, ರಾಘವನ್ನಾಗಲಿ, ನೀವೆಲ್ಲ ನೋಡಿದ್ರೆ ತುಂಬ ಸಂತೋಷ ಕೊಡುವಂಥ ಜನ ನೀವೆಲ್ಲ. ಆ ವರ್ಗಕ್ಕೆ ಸೇರಿದವರು. ಸತ್ಯವತಿಯವರು ಕೂಡ ಸೇರಿದಂತೆ ಅತ್ಯಂತ ದೊಡ್ಡ ವಿದ್ವಾಂಸರು. ಹಾಗೆ ನಮ್ಮ ಈ ಗೊಂಬೆಗಳನ್ನ ಇಟ್ಟಂಥ ಆಚಾರ್ಯ ದಂಪತಿಗಳು. ಇವತ್ತು ಅಪರ್ಣ
ಆಚಾರ್ಯ ಅವರು ಇವತ್ತು ಸ್ವಲ್ಪ ಇದೆಲ್ಲ ಅರೇಂಜ್ ಮಾಡುವಾಗ ಸ್ವಲ್ಪ ಆಯಾಸ ಆಯಿತು, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತೇನೆ. ಆಮೇಲೆ ಶ್ರೀನಾಥ್ ಆಚಾರ್ಯವರು ಇವತ್ತೆಲ್ಲ ಗೊಂಬೆಗಳ ಎಕ್ಸಿಬಿಷನ್ನ ಭಾಳ ಚೆನ್ನಾಗಿ ನಮ್ಮ ಮುಖ್ಯ ಅತಿಥಿಗಳಿಗೆ ಪರಿಚಯ ಮಾಡಿಕೊಡ್ತಾಯಿದ್ರು. ಹಾಗೆ ಮಾಲಂದಿ ಸುರೇಶ್ ಅವರು ಈ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯಬೇಕು ಅಂತೇಳಿ ಅವರು ಶ್ರೀಮತಿಯವರೇ ಶ್ರೀಮತಿ ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಎಲ್ರಿಗೂ ಸೀತಾರಾಮಚಂದ್ರ ಅಂತೂ ಈ ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿನ ಪ್ರತಿ ವರ್ಷ ಅದು ತಲೆ ಮೇಲೆ ಹೊತ್ಕೊಂಡು ಎಲ್ಲಿ ನಿಂತ್ಕೋಬೋದು, ನೀವೆಲ್ಲ ನೋಡ್ಬೋದು, ಕೆನ್ ಸ್ಟ್ಯಾಂಡ್ ಅಪ್ ಮತ್ತು ನಮ್ಮ ಕಲಾಭಾರತಿ ಮಕ್ಕಳು ಇವತ್ತಲ್ಲಿ ಶುರುವಾಗ ಡ್ಯಾನ್ಸ್ ಮಾಡಿದ್ರು, ಇಲ್ಲಿ ಬಂದಾಗ ಪ್ರಾರ್ಥನೆ ಮಾಡಿದ್ರು. ಇದೆಲ್ಲ ಪ್ಲಾನ್ ಮಾಡೋದೆಲ್ಲ ಇಲ್ಲಿ ನಾಗಲಕ್ಷ್ಮಿ ರಾವ್ ಅಂತ ಇದ್ದಾರೆ, ಇಲ್ಲಿ ಬರಬೇಕು. ಇವರು ಎಲ್ಲ ವಿದ್ಯಾಭವನದ ಜಾಯಿಂಟ್ ಸೆಕ್ರೆಟರಿ. ಅವ್ರ ಪ್ರತಿಯೊಬ್ಬರ ಜವಾಬ್ದಾರಿ ತೊಗೊಂಡು ಈ ಪ್ರತಿಯೊಂದು ಡೀಟೇಲ್ಸ್, ಡೆವಿಲ್ ಈಸ್ ಇನ್ ಡೀಟೇಲ್ಸ್ ಅಂತ, ಬಟ್ ಶಿ ಸೀಸ್ ದೆರ್ ಇಸ್ ನೋ ಡೆವಿಲ್ ಇನ್ ಎನಿ ಡೀಟೇಲ್ಸ್. ಸೊ ಹಾಗಾಗಿ ಅಷ್ಟು ಕೇರ್ಫುಲ್ಲಾಗಿ ದೇ ಪ್ಲಾನ್ ಔಟ್ ದಿಸ್ ಈವೆಂಟ್. ಈ ಪ್ರತಿ ವರ್ಷದಲ್ಲಿ ನಮ್ಮ ಪ್ರಸಿದ್ಧ ವಕೀಲರು, ಈ ದೇಶದ ಸುಪ್ರೀಂ ಕೋರ್ಟಿನ ನಲ್ಲಿ ಭಾಳ ಹೆಸರು ಮಾಡಿದ ರಾಘವನ್ ಅವರು ಬಹುಶಃ ಅಡ್ವೊಕೇಟ್ ಪ್ರೊಫೆಷನ್ ಆದಮೇಲೆ ಇನ್ಯಾವುದಾದ್ರು ಒಂದು ಒಳ್ಳೆ ಪ್ರೊಫೆಷನ್ ತಗೋಬೇಕು ಅಂತ ಈಗ ಪ್ರವಚನಕಾರರಾಗಿ ರೂಪುಗೊಳ್ತಾ ಇದ್ದಾರೆ. ಈ ಪ್ರತಿ ವರ್ಷ ಒಂದು ರಾಮಾಯಣದಲ್ಲಿ ಕೆಲವು ಭಾಗಗಳನ್ನ, ರಾಮಾಯಣದಲ್ಲಿ ಬರೋ ಅರಣ್ಯಗಳು, ರಾಮಾಯಣದಲ್ಲಿ ಬರೋ ಪ್ರಾಣಿಗಳು, ರಾಮಾಯಣದಲ್ಲಿ ಬರೋ ಇನ್ನೆಲ್ಲ ಯಾವುದೋ ಈ ಮುಕ್ತಿಗಳು ಕೊಡುವಂಥ ಒಂದು ಸಂದರ್ಭಗಳ, ಈ ಪ್ರತಿಯೊಂದು ಯಾವುದೋ ಒಂದು ಸಂದರ್ಭಗಳನ್ನ ಆರಿಸ್ಕೊಂಡು ಅದ್ರ ಬಗ್ಗೆ ಬೇರೆ ಬೇರೆ ರಾಮಾಯಣಗಳಲ್ಲಿ ಹೇಳಿದೆ, ವಾಲ್ಮೀಕಿ ಏನು ಹೇಳಿದ್ದಾರೆ, ಕಬಂದ ಏನು ಹೇಳಿದ್ದಾರೆ, ಹೀಗೆ ಎಲ್ಲ ಕ್ರೋಢೀಕರಿಸ್ಕೊಂಡು ಅದರದ್ದೇ ಒಂದು ಸ್ಪೆಷಲ್ ಎಸ್ಸೆ. ಇಟ್ಸ್ ಎ ಸಾರ್ಟ್ ಆಫ್ ಎ ಕನ್ಸಾಲಿಡೇಷನ್ ಆಫ್ ವೇರಿಯಸ್ ವ್ಯೂಸ್ ಸೆಟ್ ಬೈ ಡಿಫ್ರೆಂಟ್ ಆಥರ್ಸ್. ಅದನ್ನು ಕೂತ್ಕೊಂಡು ಯಾವಾಗ ಬಿಡುವಿರುತ್ತೋ ಗೊತ್ತಿಲ್ಲ ಅವ್ರಿಗೆ, ಆದರೆ ಪ್ರತಿ ವರ್ಷವೂ ಮಾಡಿ ಈಗ ಹೆಚ್ಚು ಕಡಿಮೆ ಒಂದು 10-15 ಎಸ್ಸೆಗಳ ಲೆಕ್ಚರ್ಸ್ಗಳ ಆ ಥರದ್ದು ಸಂಗ್ರಹ ಆಗಿದೆ ನಮ್ಮಲ್ಲಿ. ಅದನ್ನು ಪ್ರಕಟಿಸಬೇಕು ಅಂತ ಉದ್ದೇಶ ಕೂಡ ಇದೆ. ಸದ್ಯದಲ್ಲೇ ಅವರು ಸುಭಾಷಿತಗಳ ಬಗ್ಗೆ ಒಂದಿಷ್ಟು ವಿಶೇಷಗಳನ್ನ ಮಾಡಿ ಆ ಪುಸ್ತಕ ಕೂಡ ಬಿಡುಗಡೆಗೆ ಬಹುಶಃ ಅದು ರೆಡಿಯಾಗಿದೆ. 2 ತಿಂಗಳಲ್ಲಿ ಅಥವಾ ಡಿಸೆಂಬರ್ನಲ್ಲಿ ಅವರು ಮಕ್ಕಳೆಲ್ಲ ಅಮೆರಿಕಾದಲ್ಲಿದ್ದಾರೆ, ಅವರು ಎಲ್ಲ ಬಂದ ಮೇಲೆ ಒಟ್ಟಿಗೆ ಸೇರಿ ಮಾಡೋಣ ಅಂಥೇಳಿ ಅದನ್ನು ಆಲೋಚನೆ ಮಾಡ್ತೀವಿ. ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ರಿತೀಶ್ ಕುಮಾರ್ ಸಿಂಗ್ ಅವರು ಆಗಲೇ ಹೇಳಿದಾಗ ಅವ್ರು ನೋಡಿದ ತಕ್ಷಣ ಸಂತೋಷ ತರುವಂತಹ ಮಹಾನ್ ವ್ಯಕ್ತಿಗಳು. ಅವರು 1996 IAS ಬ್ಯಾಚ್ನಲ್ಲಿ IAS ಮಾಡಿ ಕರ್ನಾಟಕದ ಕ್ಯಾಡರ್ನಲ್ಲಿ ಈಗ ಸದ್ಯಕ್ಕೆ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರರಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವರು IIT ಕಾನ್ಪುರದಿಂದ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ಬಹಳಷ್ಟು ಹೆಸರು ಪಡೆದಿದ್ದಾರೆ. ವರ್ಲ್ಡ್ ಬ್ಯಾಂಕ್ಗೆ ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟು, ಫಾರೆಸ್ಟು, ಕ್ಲೈಮೇಟ್ ಚೇಂಜ್ ಮುಂತಾದ ಅನೇಕ ಕಡೆ ಕೆಲಸ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸು, ರೆವಿನ್ಯೂ, ಎನರ್ಜಿ, ಇದೆಲ್ಲ ಕೆಲವು ಹೆಸರುಗಳಷ್ಟೇ. ನಮ್ಮ ಚಿರಂಜೀವಿ ಸಿಂಗ್ ಅವರು ಹೇಳ್ತಾಯಿದ್ರು, ಬಹುಶಃ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬರು ಒಳ್ಳೆ ಆಫೀಸರು IAS ಯಾರಾದರೂ ಹೆಸರು ಮಾಡಬೇಕಾದ್ರೆ ಅದು ರಿತೇಶ್ ಕುಮಾರ್ ಸಿಂಗ್ ಅವ್ರ ಹೆಸರನ್ನ ಮೊದಲು ಹೇಳಬೇಕಾಗುತ್ತೆ ಅಂತ. ಯಾಕೆಂದರೆ ಚಿರಂಜೀವಿ ಸಿಂಗ್ಗಳು, ರಿತೇಶ್ ಕುಮಾರ್ಗಳು ಗುರುಗಳಿಂದ ಆತ ಶಿಷ್ಯಂಗೆ ಸರ್ಟಿಫಿಕೇಟ್ ಸಿಗಬೇಕಂದ್ರೆ ಅದು ಸುಲಭದ ಮಾತಾಗಲ್ಲ. ಅದು ಇಟ್ ಈಸ್ ಸಚ್ ಎ ಗ್ರೇಟ್ ಆನರ್ ಆ್ಯಂಡ್ ಇಟ್ ಈಸ್ ಆಲ್ಸೋ ದ ಗ್ರೇಟ್ನೆಸ್ ಆಫ್ ಚಿರಂಜೀವಿ ಸಿಂಗ್ ಟು ರೆಕಗ್ನೈಸ್ ಸಚ್ ಎ ವಂಡರ್ಫುಲ್ ಟ್ಯಾಲೆಂಟ್. ಈ ಗುರು ಶಿಷ್ಯರ ಸಂಬಂಧ ಇವತ್ತು ಒಂದು ಉದಾಹರಣೆಗೆ ನಾನು ಹೇಳಿದೆ, ಚಿರಂಜೀವಿ ಸಿಂಗ್ಗೆ ಬೇರೆ ಕಾರ್ ಕಳಿಸ್ತೀನಿ ಬನ್ನಿ ಅಂತ. ರಿತೀಶ್ ಹೇಳಿದ್ರು, ನಾನು ಬರುವಾಗ ಕರ್ಕೊಂಬರ್ತೀನಿ, ಅದು ನೀವು ತೊಂದರೆ ತೊಗೊಳೋದು ಬೇಡ ಅಂದರು. ಇದು ಒಂದು ಸಣ್ಣ ಉದಾಹರಣೆ ಅವರಿಬ್ಬರು ಬಾಂಧವ್ಯಕ್ಕೆ ಹೇಗಿದೆ ಅಂತ ಹೇಳ್ಬಿಟ್ಟು ಜೋರಾಗಿ ಚಪ್ಪಾಳೆ ಕೊಡ್ಬೋದು. ಏನು ಬೆಳಗ್ಗೆದು ಬ್ರೇಕ್ಫಾಸ್ಟ್ ಆಗಿದೆ, ಏನು ಒಳ್ಳೆ ಕಥೆ ಇದೆ. ಹೀಗಾಗಿ ಇವರಿಬ್ಬರ ಸಂಬಂಧದ ಬಗ್ಗೆ ನಾವೇನು ಹೆಚ್ಚು ಏನು ಹೇಳಬೇಕಾಗಿಲ್ಲ, ನಾನು ಉದಾಹರಣೆ ಒಂದು ಕೊಟ್ಟಷ್ಟೇ. ಮತ್ತು ಇವರಿಗೆ ಅನೇಕ ಪ್ರಶಸ್ತಿಗಳು ರಾಜ್ಯ ಮಟ್ಟದಲ್ಲಾಗಲಿ, ರಾಷ್ಟ್ರ ಮಟ್ಟದಾಗಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋಕ್ಕೆ ಅವರು ಅಷ್ಟು ಸಿಂಪಲ್ಲಾಗಿ ಕಾಣ್ತಾರೆ. ಅಗಾಧವಾದ ವಿದ್ವತ್ತು, ಅಗಾಧವಾದ ಪಾಂಡಿತ್ಯ, ತಿಳುವಳಿಕೆ, ಎಲ್ಲಕ್ಕಿಂತ ಹೆಚ್ಚು ತಾಳ್ಮೆ. ನಮ್ಮದೇ ಆದ ಒಂದು ಸಮಸ್ಯೆಯನ್ನು ಅವ್ರ ಮುಂದೆ ಇಟ್ಟಿದ್ವಿ. ಅವರು ಡೋಂಟ್ ವರಿ, ವಿಲ್ ಟ್ಯಾಕಲ್ ಇಟ್.
ಇದು ನಮಗೆ ಒಳಗಡೆ ಇರ್ತಕ್ಕಂಥ ಏನು ಒಂದು ಟೆನ್ಷನ್ನ ಅವ್ರದ್ದು ಹೋದರೆ ಕಡಿಮೆ ಆಗಿಬಿಡುತ್ತೆ ನಮಗೆ. ಈ ಥರ ಆಫೀಸರ್ಸ್ಗಳನ್ನ ನಾವು ನೋಡಿಲ್ಲ. ವಿದ್ಯಾಭವನ ಶುರುವಾಗಿ 87 ವರ್ಷ ಆಯಿತು. 365 ಸೆಂಟ್ರ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, 10 ವಿದೇಶಗಳಲ್ಲಿ ಕೆಲಸ ಮಾಡ್ತಿದ್ದೀವಿ. ಆದರೆ ಒಬ್ಬ IAS ಆಫೀಸರ್ ಈ ಥರ ನಮ್ಮನ್ನ ಟ್ರೀಟ್ ಮಾಡಿದ್ದು ನಾವು ನೋಡಿಲ್ಲ. ಇಂತಹ ಒಂದು ಗಣ್ಯ ವ್ಯಕ್ತಿ ಇವತ್ತು ನಮ್ಮ ಬಂದು ಈ ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿ ನಮ್ಮೆಲ್ಲರ ಜೊತೆ ಒಬ್ಬರಾಗಿ ಬಂದಿದ್ದಾರೆ. ಅವರು ನಮ್ಮ BBMP ಶಾಲೆಯನ್ನು ಕೂಡ ಅವರು ಒಂದು ಬರಬೇಕು, ನೋಡಬೇಕು ಅನ್ನೋ ಒಂದು ಆಸೆ ನಮಗಿದೆ. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೆ ಅದನ್ನು ಬಂದು ನಡೆಸ್ಕೊಡ್ಬೇಕು ಅಂಥೇಳಿ. ಮತ್ತು ಮಾನಂದಿಯವರು ಅವ್ರ ಶ್ರೀಮತಿಯವರು ಯಾವಾಗಲೂ ಕೂಡ ಎಷ್ಟೇ ಕೆಲಸ ಇದ್ದರೂ ಕೂಡ ಈ ಕೆಲಸಕ್ಕೆ ಬಂದು, ಯಾಕಂದರೆ ರಾಘವನ್ ಕಂಡ್ರೆ ಭಯ, ಅದರಿಂದ ಸ್ವಲ್ಪ ಬಿಡು ಮಾಡ್ಕೊಂಡು ಬರ್ತಾರೆ. ಬೇರೆಯವರಾದರೆ ಏನೋ ಕಾರಣ ಹೇಳ್ಬಿಡ್ತಾಯಿದ್ರು. ರಾಘವನ್ ಅವರು ಅಷ್ಟೇ ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಮಾಡಿ ಇವತ್ತನ್ನು ಪ್ರಸ್ತುತಪಡಿಸ್ತಾರೆ. ನಾನು ಹೆಚ್ಚು ಸಮಯ ತೊಗೊಳೋಕ್ಕೆ ನನಗೆ ಆ್ಯಕ್ಚುಲಿ ನಾಗಲಕ್ಷ್ಮಿ ರಾವ್ ಪರ್ಮಿಷನ್ ಕೊಟ್ಟಿಲ್ಲ, ಆದರೂ ನಾನು ಐ ಆಮ್ ಟೇಕಿಂಗ್ ಮೈ ಓನ್ ಟೈಮ್. ಆದರೆ ಇವತ್ತು ನಾವು ಚಿರಂಜೀವ್ ಸಿಂಗ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಅವ್ರ ವೇದಿಕೆಗೆ ಬಂದು ನಮ್ಮ ಇಂದಿನ ಮುಖ್ಯ ಅತಿಥಿಗಳಾದ ರಿತೀಶ್ ಕುಮಾರ್ ಸಿಂಗ್ ಅವ್ರನ್ನ ಗೌರವಿಸ್ಬೇಕಂತ ಹೇಳಿ ನಾನು ವಿನಂತಿಸ್ಕೊಳ್ತೇನೆ. ಸರ್ ದಯಮಾಡಿ ಇಬ್ಬರು ಇಲ್ಲಿ ವೇದಿಕೆ ಮೇಲೆ ಬಂದು ನಿಂತ್ಕೊಳ್ಬೇಕು ಅಂಥೇಳಿ ವಿನಂತಿಸ್ಕೊಳ್ತೇನೆ. ಶ್ರೀನಾಥ್ ಆಚಾರ್ಯ ಅವರಿಗೆ ವೇದಿಕೆ ಮೇಲೆ ದಯಮಾಡಿಸಬೇಕು. ಶ್ರೀನಾಥ್ ಆಚಾರ್ಯ.
ಸನ್ಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರು ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕಂತ ವಿನಿಸ್ಕೊಳ್ತೇನೆ. ಆಮೇಲೆ ಪ್ರವಚನ ಕಡೆಯವರೆಗೂ ತಾವಿದ್ದರೆ ನಿಮಗೆಲ್ಲ ಊಟ ಕೊಡೋ ವ್ಯವಸ್ಥೆ ಇದೆ. ಸೊ ಪ್ಲೀಸ್ ಫೀಲ್ ಫ್ರೀ, ಕಂಫರ್ಟಬಲ್, ಎಂಜಾಯ್ ದಿ ಫೆಸ್ಟಿವ್ ಲಂಚ್ ದಟ್ ಈಸ್ ಬೀಂಗ್ ಸರ್ವ್ಡ್ ಆನ್ ದಿಸ್ ಅಕೇಶನ್. ಎವ್ರಿಥಿಂಗ್ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಬೈ ನಾಗಲಕ್ಷ್ಮಿ. ಪ್ಲೀಸ್. ಭವನ್, ಕಂಪ್ಲೀಟ್ ಭವನ್ ಎಲ್ಲರೂ ಸೇರಿ ಎನ್ ಸುರೇಶ್ ಸರ್ ನೇತೃತ್ವದಲ್ಲಿ ನಾವೆಲ್ಲ ಮಾಡಿರೋವಂಥದ್ದು ಇದು ಕಾರ್ಯಕ್ರಮ. ಎಲ್ಲರಿಗೆ ನವರಾತ್ರಿಯ ಶುಭಾಶಯಗಳು. ನಮ್ಮ ಗುರುಗಳಾದ ಶ್ರೀ ಚಿರಂಜೀವ್ ಸಿಂಗ್ ಸಾಹೇಬರು, ರಾಘವನ್ ಸರ್ ಅವರು, ಸುರೇಶ್ ಸರ್ ಅವರು, ಇಲ್ಲಿ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳು, ಮಿತ್ರರು, ತುಂಬ ಸಂತೋಷ ನನಗೆ ಇವತ್ತು ಕರೆದಿದ್ದೀರಿ. ಇವತ್ತು ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ, ಅದನ್ನು ಒಂದು ವೀಕ್ಷಣೆ ಮಾಡೋಕ್ಕೆ ನನಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ತಮ್ಮೆಲ್ಲರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಜಾಸ್ತಿ ನಾನು ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ನಾವು ಕೂಡ ಈಗ ರಾಘವನ್ ಸರ್ ಅವರ ಪ್ರವಚನ ಏನಿದೆ ಅದನ್ನು ತಾವೆಲ್ಲರೂ ಆಗಿರೋ ಹಾಗೆ ಕೇಳಿಸ್ಕೊಳಕ್ಕೆ ಬಂದಿದ್ದೀವಿ. ಆದರೆ ಒಂದು ರಾಮಾಯಣ ಬಗ್ಗೆ ಒಂದು ವಾರ ಹಿಂದೆ ನಮ್ಮ ಗುರುಗಳು ಮಾತಾ ಅಮೃತಾನಂದಮಯಿ ದೇವಿ ಅವ್ರದ್ದು 70ನೇ ಬರ್ತ್ಡೇ ಕಾರ್ಯಕ್ರಮ ಇತ್ತು. ನಾನು ಅಲ್ಲಿ ಅಮೃತಾಪುರಿಗೆ ಹೋಗಿದ್ದೆ. ಅಲ್ಲಿ ಅಮ್ಮ ಅವರ ಸತ್ಸಂಗದಲ್ಲಿ ಒಂದು ತುಂಬ ಒಳ್ಳೆಯ ರಾಮಾಯಣ ಬಗ್ಗೆ ಒಂದು ಕಥೆ ಹೇಳಿದರು, ಸಣ್ಣ ಕಥೆ ಹೇಳಿದರು. ಅದನ್ನೇ ತಮ್ಮೆಲ್ಲರಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಾಮ ಅವರು ಇದಕ್ಕೆ ವನಕ್ಕೆ ಪ್ರಸ್ಥಾನ ಮಾಡಿದ ಮೇಲೆ ಭರತ್ ಅವರಿಗೆ ತುಂಬ ನೋವಿತ್ತು, ನಮ್ಮೆಲ್ಲರಿಗೂ ಗೊತ್ತಿದ್ದ ವಿಚಾರ. ಆವಾಗ ಭರತ್ ಅವರು ಯೋಚನೆ ಮಾಡ್ತಾರೆ, ಯಾರ್ದು ತಪ್ಪಾಯಿತು, ಯಾರು ತಪ್ಪು ಮಾಡಿದ್ದಾರೆ, ಇದು ಇಲ್ಲ ಇಷ್ಟು ದೊಡ್ಡ ದುರಂತರ ಆಗಿದ್ದು ಕಾರಣ ಏನು? ಮೊದಲನೇದಾಗಿ ಅವರು ಯೋಚನೆ ಮಾಡ್ತಾರೆ, ನಮ್ಮ ತಾಯಿ ತಪ್ಪು ಮಾಡಿದಾರಾ, ಕೈಕೇಯಿಯವರಿಂದ ಏನಾದ್ರು ತಪ್ಪಾಗಿದೆಯಾ? ಮತ್ತು ಅವರು ಯೋಚನೆ ಮಾಡ್ತಾರೆ, ಇಲ್ಲ, ನಮ್ಮ ತಾಯಿಯವರು ತಪ್ಪು ಮಾಡಿಲ್ಲ, ಅವರು ತಮ್ಮ ಮಗನಕ್ಕೋಸ್ಕರ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಆಗಬೇಕು ಅನ್ನೋದು ಅವ್ರು ಮಾಡಿದ್ದಾರೆ, ತಾಯಿಯವ್ರದ್ದು ತಪ್ಪೇನಿಲ್ಲ. ಆಮೇಲೆ ಅವರು ಯೋಚನೆ ಮಾಡ್ತಾರೆ, ಮಂತ್ರ ಅವರಿಂದ ಏನಾದರೂ ತಪ್ಪಾಗಿದೆಯಾ, ಅವರೇ ಎಲ್ಲ ಪ್ರಚೋದನೆ ಮಾಡಿದ್ದಾರೆ ನನ್ನ ತಾಯಿಗೆ ಅಂತ. ಆಮೇಲೆ ಅವರು ಮತ್ತೆ ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ, ಮಂತ್ರ ಅವ್ರದ್ದು ತಪ್ಪೇನಿಲ್ಲ, ಯಾಕೆಂದರೆ ಮಂತ್ರ ಅವರು ತಮ್ಮ ಯಾರಿಗೋಸ್ಕರ ಅವ್ರು ಕೆಲಸ ಮಾಡ್ತಾರೆ ಅವರಿಗೆ ಖುಷಿ ಬರಬೇಕಂತ ಆ ಥರ ಕೆಲಸ ಮಾಡೋರು. ಹೀಗಾಗಿ ಮಂತ್ರ ಅವರು ತಮ್ಮ ಯಾರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಅವರು ಒಂದು ಕೆಲಸ ಮಾಡಿರೋದು. ಆಮೇಲೆ ಯೋಚನೆ ಮಾಡ್ತಾರೆ, ಯಾರು ನಮ್ಮ ತಂದೆಯವರಿಂದ ತಪ್ಪಾಗಿದೆಯಾ, ದಶರಥ ಅವರಿಂದ ಏನಾದ್ರು ತಪ್ಪಾಗಿದೆಯಾ? ಮತ್ತು ಅವರು ಹೇಳ್ತಾರೆ, ಇಲ್ಲ, ದಶರಥ ಅವರು ತಪ್ಪು ಮಾಡಿಲ್ಲ, ಯಾಕೆಂದರೆ ಅವರು ವಚನ ಕೊಟ್ಟಿದ್ದರು, ಆ ವಚನರಿಗೆ ಅವರು ಬದ್ಧರಾಗಿದ್ದರು. ಹಾಗಾದರೆ ಅವ್ರ ಹತ್ರ ಬೇರೆ ದಾರಿನೇ ಇರಲಿಲ್ಲ, ಮಾಡಲೇಬೇಕಾಯಿತು. ಆಮೇಲೆ ಯೋಚನೆ ಮಾಡ್ತಾರೆ, ಭಗವಂತ ಶ್ರೀರಾಮ ಅವರಿಂದ ಏನಾದರೂ ತಪ್ಪಾಗಿದೆಯಾ, ಅವರು ಭಗವಂತ ಆದರೂ ಕೂಡ ಅವರೇ ಏನಾದರೂ ತಪ್ಪು ಮಾಡಿಬಿಟ್ರು, ಯಾಕೆ ಅವರು ಹೋಗಿಬಿಟ್ರು, ಅವರು ಇಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ. ಆಮೇಲೆ ಮತ್ತೆ ಹೇಳ್ತಾರೆ, ಇಲ್ಲ, ಅವ್ರದ್ದು ತಪ್ಪೇನಿಲ್ಲ, ಅವ್ರ ತಂದೆ ಅವ್ರದ್ದು ಆದೇಶ ಏನು ಮಾಡ್ತಾರೆ ಅವ್ರ ತಂದೆ ಆದೇಶದಂತೆಯೇ ಮಾಡಬೇಕಾಗತ್ತೆ. ಕೊನೆಗೆ ಭರತ್ ಅವರು ಏನು ಕನ್ಕ್ಲೂಡ್ ಮಾಡ್ತಾರೆ ಅಂದರೆ, ನನ್ನಿಂದನೇ ತಪ್ಪಾಯಿತು, ಯಾಕೆಂತಂದರೆ ನಾನು ಒಂದು ವೇಳೆ ಬೇರೆ ಕಡೆ ಹೋಗಿಬಿಟ್ಟಿದ್ದೆ, ಒಂದು ವೇಳೆ ನಾನು ಇಲ್ಲೇ ಇದ್ದುಬಿಟ್ಟಿದ್ರೆ ಇದೆಲ್ಲ ದುರಂತಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ, ಅಂದರೆ ತಪ್ಪು ನಂದೇನೆ ಅಂತ ಅವರು ಕೊನೆಗೆ ಕನ್ಕ್ಲೂಷನ್ ಮಾಡ್ತಾರೆ. ಸೊ ಅಮ್ಮ ಈ ಕಥೆ ಹೇಳಬೇಕಾದ್ರೆ ನಮಗೆ ಎಲ್ಲರಿಗೆ ಏನು ಸಂದೇಶ ಕೊಟ್ಟರು ಅಂದರೆ, ನಾವು ಬೇರೆ ಬೇರೆ ಕಡೆಯಿಂದ ಎಲ್ಲ ತಪ್ಪಾಗ್ತಾ ಇದೆ, ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಇವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡೋದು ಬದಲಾಗಿ ಒಳಗಡೆ ನೋಡಿಬಿಟ್ಟು ನಮ್ಮ ಕಡೆಯಿಂದ ಏನು ತಪ್ಪಾಗ್ತಾ ಇದೆಯಾ, ನಮ್ಮ ಕಡೆಯಿಂದ ನಾವು ಯಾವ ರೀತಿ ಸುಧಾರಣೆ ಮಾಡಬೇಕಂಥದ್ದು ಅದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು ಅಂತ ಅಮ್ಮ ಅವರು ಒಂದು ಸಂದೇಶ ಕೊಟ್ಟರು ತಮ್ಮ ಸತ್ಸಂಗದಲ್ಲಿ. ಅದನ್ನು ತಮ್ಮೆಲ್ಲರ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಯಿತು, ಯಾಕೆಂದರೆ ಇವತ್ತು ನವರಾತ್ರಿ ಪ್ರಾರಂಭ ಆಗ್ತಾಯಿದೆ. ರಾಮಾಯಣ ಬಗ್ಗೆ ಎಲ್ಲ ನಾವು ಇಲ್ಲಿ ಒಂದು ಒಳ್ಳೆಯ ರಾಘವನ್ ಸರ್ದಿಂದ ಒಂದು ಶುಭ ಸಂದೇಶವನ್ನು ಕೇಳಿಸ್ಕೊಳ್ಳೋಕ್ಕೆ ನಾವೆಲ್ಲರೂ ಸೇರಿಕೊಂಡಿದ್ದೀವಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ವಾಲ್ಮೀಕಿ ಮಹರ್ಷಿಗಳು
ರಾಮಾಯಣದಲ್ಲಿ ರಾಜರು ಹೇಗಿರಬೇಕು, ಅವರಿಗೆ ಇರಬೇಕಾದಂಥ ಕೆಲ ಗುಣಗಳನ್ನು ಉಲ್ಲೇಖಿಸ್ತಾ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಅವರನ್ನು ಸೆಲೆಕ್ಟ್ ಮಾಡೋ ಸಮಯದಲ್ಲಿ ಅವರು ಇದನ್ನು ಉಲ್ಲೇಖ ಮಾಡ್ತಾರೆ. ರಾಜ್ಯದ ಯಾವುದೇ ಮೂಲೆಯಲ್ಲಿರೋ ಒಂದು ಪ್ರಜೆಗೆ ನೋವಾಯಿತು ಅಂತಂದರೆ ಶ್ರೀರಾಮಚಂದ್ರ ಸಂಕಟ ಪಡ್ತಾ ಇದ್ದಂತೆ. ಯಾವುದೇ ಒಂದು ಪ್ರಜೆಗೆ ಸಂತೋಷ ಆನಂದ ಆಯಿತು ಅಂತಂದರೆ ಇವರು ಬಹಳ ಆನಂದ ಪಡ್ತಾ ಇದ್ರಂತೆ, ತನಗೇ ಏನೋ ಒಂದು ಒಳ್ಳೆಯದಾಯಿತು ಅನ್ನೋ ಹಾಗೆ ಜನತೆಯನ್ನು ಪರಿಪಾಲಿಸೋದು ಶ್ರೀರಾಮನಿಂದ, ರಾಮಾಯಣದಿಂದ ನಾವೆಲ್ಲ ನೋಡ್ತೀವಿ. ಪ್ರಜೆ ಸುಖವಾಗಿರಬೇಕು ಅಂತಂದರೆ ರಾಜ ಅವರಲ್ಲಿ ಒಬ್ಬನಾಗಿ ನೋಡ್ಕೋಬೇಕು. ಹಾಗೆಲ್ಲ ಈಗ ರಾಜ ಇದೆಲ್ಲ ಏನೂ ಇಲ್ಲದೆ ಹೋದರೂ ಈ ಥರ IAS ಈ ಥರ ಅಧಿಕಾರಿಗಳೇ ನಮ್ಮ ಸಮಾಜವನ್ನು, ನಮ್ಮನ್ನು ಎಲ್ಲರನ್ನೂ ನಡೆಸೋದ್ರಿಂದ ಈ ಥರ ಸರಳ ವ್ಯಕ್ತಿತ್ವದ ರಾಮನ ಆದರ್ಶವನ್ನು ಒಳಗೊಂಡಿರೋಂತಹ ವ್ಯಕ್ತಿ ಈ ದಿನ ನಮ್ಮೊಂದಿಗೆ ಇಲ್ಲಿ ಬಂದಿದ್ದು ಬಹಳ ಸಂತೋಷ. ಧನ್ಯವಾದಗಳು ಸರ್. ಈಗ ಈ ಗೊಂಬೆನ ಇಲ್ಲಿ ಅರೇಂಜ್ ಮಾಡಿರೋಂತಹ ನಮ್ಮ ಶ್ರೀನಾಥ್ ಆಚಾರ್ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು 2 ನುಡಿಗಳೊಂದಿಗೆ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ ಮತ್ತು ನವರಾತ್ರಿ ಶುಭಾಶಯಗಳು. ಇದು ಗೊಂಬೆಗಳು ನಾವು ಸುಮಾರು 17-18 ವರ್ಷದಿಂದ ಇಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಒಂದು ಹಾರ್ಡ್ಲಿ ಒಂದು ಮೇನ್ ದೊಡ್ಡ ಗೊಂಬೆ ಮಾತ್ರ ಅದು ಇದ್ರ ಮೇಲೆ ಇಡ್ತಾರಲ್ಲ ಅದು ಮಾತ್ರ ತೊಗೋತಾ ಇದ್ವಿ. ದೊಡ್ಡ ದೇವ್ರ ಗೊಂಬೆಗಳು ಮಾತ್ರ ಪಡಿ ಮೇಲಿಟ್ಟು 5 ಪಡಿ 7 ಪಡಿ ಅಂತ ಇರುತ್ತೆ, ಅದರಲ್ಲಿಟ್ಟು ಪಟ್ಟದ ಗೊಂಬೆ ಇಟ್ಟು ಮಾಡ್ತಾಯಿದ್ವಿ. ಆಮೇಲೆ ನಮಗೆ ಇಂಟ್ರೆಸ್ಟ್ ಬೆಳೀತಾ ಹೋಯ್ತು, ಗೊಂಬೆಗಳನ್ನು ಸಿಗ್ತಾ ಹೋಯಿತು. ಹಾಗೆ ನಮ್ಮದು ಇಂಟ್ರೆಸ್ಟು ಇನ್ನೂ ಇನ್ಕ್ರೀಸ್ ಆಗ್ತಾ ನಾವು ಇದೇ ಥರ ಈಗ ಇಲ್ಲಿ ಹೇಗೆ ರಾಮಾಯಣ ಎಂಟೈರ್ ನೀವು ಸೆಟ್ ಏನು ನೋಡ್ತಾ ಇದ್ದೀರೋ ಇದು ಬರೀ 2 ವರ್ಷ 3 ವರ್ಷದ ಪ್ರಯತ್ನದಲ್ಲ, ಸುಮಾರು ಒಂದು 15-16 ವರ್ಷದಿಂದ ಪ್ರಯತ್ನ ಮಾಡಿದ್ದು. ಬೇರೆ ಊರಿಗೆ ಹೋಗಿ ಒಂದೊಂದು ಊರಿಗೆ ಹೋಗಿ ಎಲ್ಲಿ ಆರ್ಟಿಸಾನ್ಸ್ ಇದ್ದಾರೋ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ತೊಗೊಂಡು ಬಂದು ಇದು ಕಡಲೂರು ಬಂಡ್ರೊಟ್ಟಿ ಅಂತ ಮ್ಯಾಕ್ಸಿಮಮ್ ಇದೆಲ್ಲ ತಂದಿರೋದು ನಾವು ತಮಿಳ್ನಾಡುಯಿಂದನೇ ಇದೆಲ್ಲ ಜಾಸ್ತಿ ಮಾರೋದು ಇಲ್ಲಿ. ಸೊ ಅಲ್ಲಿಂದ ತೊಗೊಂಡು ಬರ್ತಾ ಸ್ಟಾರ್ಟಿಂಗಲ್ಲಿ ಒಂದು 10-15-20 ಡಾಲ್ಸ್ ಇದ್ದಿದ್ದು ಇವತ್ತಿಗೆ ನಮ್ಮ ಹತ್ರ ಸುಮಾರು ಒಂದು 2000 ಮೇಲೆ ಡಾಲ್ಸ್ ಇದೆ ಮನೆಯಲ್ಲಿ. ಸೊ ನಾವು ಇಲ್ಲಿ ಹೇಗೆ ರಾಮಾಯಣ ಇದನ್ನು ತೋರಿಸಿದ್ದೀವೋ ಅದೇ ಥರ ನಮ್ಮ ಹತ್ರ ಕೃಷ್ಣನ ಕಥೆಗಳನ್ನು ಫುಲ್ಲಾಗಿದೆ. ಕೃಷ್ಣ ಜನನದಿಂದ ತಗೊಂಡು ಅವರು ಇದು ಮಾಡಿದ್ದು, ಗೀತಾ ಉಪದೇಶ ಮಾಡಿದ್ದು ಎಲ್ಲ ಕಥೆಗಳು ಇದೆ. ಮಹಾಭಾರತ ಕಥೆಗಳನ್ನು ಹಾಗೆ ಬೇರೆ ಕಥೆಗಳೆಲ್ಲ ಇದೆ. ಅದನ್ನು ಎಲ್ಲ ನಾವು ಮನೆಯಲ್ಲಿ ಡಿಸ್ಪ್ಲೇ ಮಾಡಿ ಎಲ್ಲ ಇಡ್ತೀವಿ. ಇನ್ನೊಂದು ನಾವು ಏನು ಮಾಡ್ತೀವಿ ಅಂತಂದರೆ ಒಂದೊಂದು ವರ್ಷವೂ ಬೇರೆ ಥೀಮ್ ಕ್ರಿಯೇಟ್ ಮಾಡಿಕೊಂಡು, ಬರೀ ಸುಮ್ಮನೆ ಹೀಗೆ ಡಾಲ್ಸ್ ಇಟ್ಟರೆ ಎಲ್ಲರಿಗೂ ಬೋರ್ ಆಗುತ್ತೆ ಅಂತ ನಾವು ಒಂದು ಪ್ಲೇಸ್ಮೆಂಟನ್ನು ಚೇಂಜ್ ಮಾಡ್ತಾ ಇರ್ತೀವಿ, ಇಡೋ ಸ್ಟೈಲು ಚೇಂಜ್ ಮಾಡ್ತಾ ಇರ್ತೀವಿ. ಕತೆ ಮಾತ್ರ ಇರುತ್ತೆ, ಕಥೆಯಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತಾ ಇರ್ತೀವಿ. ಈ ಸರಿ ಒಂದು 3-4 ಇದು ಈಗ ಜಸ್ಟ್ ರೀಸೆಂಟ್ಲಿ ಆ ಕುಂಭಕರ್ಣ ಫೈಟ್ ಮಾಡ್ತಾ ಇದ್ದಿದ್ದು ವಾನರ ಸೇನೆ ಜಸ್ಟ್ ಒಂದು 3 ದಿವಸ ಮುಂಚೆ ತೊಗೊಂಡಿದ್ದು ಇಲ್ಲೇ ಮಲ್ಲೇಶ್ವರಮದಲ್ಲಿ. ಆ ಥರ ನಮಗೆ ಮಾರ್ಕೆಟಿಗೆ ಹೋದಾಗ ಯಾವಾಗಲೂ ನಾವು ಕಣ್ಣು ಓಪನ್ ಮಾಡಿ ನೋಡ್ತಾ ಇರ್ತೀವಿ, ನಮಗೆ ಯಾವುದು ಸೂಟ್ ಆಗುತ್ತೋ ಅದು ತಗೋತಾ ಇರ್ತೀವಿ. ಸೊ ಆ ಥರ ಮಾಡಿ ಇದು ಮಾಡಿದ್ವಿ. ಈ ಸರಿ ನಾವು ದರಸರಿ ಅದೇ ಹೇಳಿದಲ್ಲ, ಒಂದೊಂದು ಸರಿ ಒಂದೊಂದು ಥೀಮ್ ಕ್ರಿಯೇಟ್ ಮಾಡಿ ಆ ಥೀಮ್ ಪ್ರಕಾರ ನಾವು ಡಾಲ್ಸ್ ಇಟ್ಕೋತೀವಿ. 4 ಧಾಮ್ ಒಂದು ಸರಿ ಮಾಡಿದ್ವಿ. ಗಂಗಾ ಸ್ಟೋರಿ, ಎಂಟೈರ್ ಗಂಗಾ ಸ್ಟೋರಿ, ಹೌ ಮೇಲಿಂದ ಬಂದು ಕೆಳಗೆ ಇದು ಶಿವ ಜಟೆಯಲ್ಲಿ ಹಿಡಿದು ಅದೆಲ್ಲ ನಾವು ಲಾಸ್ಟ್ ಟೈಮ್ ಅದನ್ನು ಕ್ರಿಯೇಟ್ ಮಾಡಿದ್ವಿ. ಈ ಸರಿ ಸಂವತ್ಸರ ಸಂಭ್ರಮ ಅಂತ ಯುಗಾದಿಯಿಂದ ಸೇರಿ ಹೋಲಿ ತನಕ ಎಷ್ಟು ಫೆಸ್ಟಿವಲ್ಸ್ ಇದೆಯೋ ಎಲ್ಲ ಫೆಸ್ಟಿವಲ್ ಸುಮಾರು ಒಂದು 40 ಫೆಸ್ಟಿವಲ್ಸು ಡಾಲ್ಸಲ್ಲಿ ನಾವು ಡಿಪಿಕ್ಟ್ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತೀನಿ, ಯಾರು ಬೇಕಾದರೂ ನಮ್ಮ ಮನೆಗೆ ಬರ್ಬೋದು. ನಾವು ಇರೋದು ಇಸ್ರೋ ಲೇಔಟಲ್ಲಿ. ಸೊ ಪ್ಲೀಸ್ ಡೂ ಕಮ್. ಇದರಿಂದ ನಾವು ಏನು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತಂದರೆ ಮೋರ್ ಆ್ಯಂಡ್ ಮೋರ್ ನಮ್ಮ ಸನಾತನ ಧರ್ಮ ಉಳಿಸ್ಕೊಂಡು ಬರೋಕ್ಕೆ, ಪ್ಲಸ್ ಮಕ್ಕಳಿಗೆ ಪರ್ಟಿಕ್ಯುಲರ್ಲಿ ಇದು ಕಲೆ ಪ್ಲಸ್ ಸ್ಟೋರೀಸು ಇದನ್ನೆಲ್ಲ ನಾವು ಡಾಲ್ಸ್ ಪ್ರಕಾರ ತೋರಿಸಿದರೆ ಮೋರ್ ಇಂಟ್ರೆಸ್ಟ್ ಬಂದು ನಮ್ಮ ಮನೆಗೆ ಸುಮಾರು ಒಂದು
400-500 ಜನ ಎವ್ರಿ ಇಯರ್ ಬರ್ತಾರೆ, ವಿಸಿಟ್ ಮಾಡ್ತಾರೆ. ಮಕ್ಕಳು ಬರ್ತಾರೆ, ಸ್ಕೂಲ್ ಮಕ್ಕಳು ಬರ್ತಾರೆ ನೋಡೋಕ್ಕೆ. ಸ್ಪೆಷಲಿ ಏಬಲ್ಡ್ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಒಂದು ಸ್ಕೂಲಿಂದ. ಅವರು ನೋಡಿ ಸಂತೋಷ ಪಡ್ತಾರೆ. ಸೊ ಈ ಥರ ನಾವು ಇದನ್ನು ಮಾಡೋಕ್ಕೆ ಇನ್ನೂ ಪ್ರೋತ್ಸಾಹನೆ ಕೊಡೋಕ್ಕೆ, ಪ್ಲಸ್ ಇದನ್ನು ಮಾಡೋಕ್ಕೆ, ಇದು ಬರೀ ನಂದು ಒಬ್ಬಂದೇ ಎಫರ್ಟ್ ಅಲ್ಲ. ಇದನ್ನಲ್ಲಿ ನನ್ನ ವೈಫು ಅಪರ್ಣಾ, ಅವರು ಇವತ್ತು ಹುಷಾರಿಲ್ಲ, ಬರೋಕ್ಕಾಗಲಿಲ್ಲ. ಇಲ್ಲದ್ರೆ ಅವ್ರಿಗೂ ಭಾಳ ಇಂಟ್ರೆಸ್ಟ್ ಇತ್ತು ಇಲ್ಲಿ ಬರೋಕ್ಕೆ. ಆಮೇಲೆ ನನ್ನ ಮಗಳು ಮಧುಲಿಕಾ ಶ್ರೀವತ್ಸ ಅಂತ, ಶಿ ಈಸ್ ಹರ್ಸೆಲ್ಫ್ ಇಸ್ ಎ ಭರತನಾಟ್ಯಂ ಡಾನ್ಸರ್ and scholar also. She is doing PhD in this thing and the dance. DVG ಸಾಹಿತ್ಯ ಮೇಲೆ ಡಾನ್ಸನ್ನ ಹೇಗೆ ಅದರಲ್ಲಿ ಇದು ಮಾಡ್ಬೋದು ಅಂತ ಅದ್ರ ಮೇಲೆ PhD ಮಾಡ್ತಾ ಇದ್ದಾರೆ ಜೈನ್ ಕಾಲೇಜಿಂದ. ಸೊ ವಿ ಆರ್ ಆಲ್ ರಿಲೇಟೆಡ್ ಟು ದಿಸ್ ಕಲ್ಚರ್ ಆ್ಯಂಡ್ ದಿಸ್ ಥಿಂಗ್. ಸೊ ಅಷ್ಟೇ ಹೇಳಿ ನಾನು ನಮ್ಮ ಭಾರತೀಯ ವಿದ್ಯಾಭವನ್ ಅವರಿಗೆ ಧನ್ಯವಾದಗಳನ್ನು ನಮ್ಮ ಪರಿವಾರ ಪ್ರಕಾರದಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಆಪರ್ಚುನಿಟಿ ನಮಗೆ ಕೊಟ್ಟು ಇಷ್ಟೆಲ್ಲ ಸನ್ಮಾನ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ವಂದನೆಗಳು ಸರ್. ಈಗ ಅಧ್ಯಕ್ಷೀಯ ನುಡಿ ನಮ್ಮ ಭಾರತೀಯ ವಿದ್ಯಾಭವನದ ಉಪಾಧ್ಯಕ್ಷರಾದ ಶ್ರೀ ಚಿರಂಜೀವಿ ಸಿಂಗ್ ಸರಿಂದ. ತಮ್ಮೆಲ್ಲರಿಗೆ ನವರಾತ್ರಿಯ ಶುಭಾಶಯಗಳು ಹಾಗೂ ನನ್ನ ವಂದನೆಗಳು. ಈಗಾಗಲೇ ಶ್ರೀಮಾನ್ ರಿತೇಶ್ ಕುಮಾರ್ ಸಿಂಗ್ ಅವರು ಇಷ್ಟು ಚಲುವಾಗಿ ರಾಮಾಯಣದ ಒಂದು ಆಶಯವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಸೊ ಅವರಿಗೆ ಧನ್ಯವಾದಗಳು. ಯಾಕೆಂದರೆ ಆತ್ಮಪರೀಕ್ಷಣೆ ಅದೇ ದೊಡ್ಡದು. ಅದು ಸಾಮಾನ್ಯವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಅವಕಾಶನೇ ಸಿಗೋದಿಲ್ಲ. ಅಂದರೆ ಕೂತ್ಕೊಂಡು ಆತ್ಮವಿಮರ್ಶೆ ಮಾಡೋದು. ರಾಮಾಯಣದ ಪಾರಾಯಣ ಅಂದರೆ ಕೇಳಿ ಆತ್ಮವಿಮರ್ಶೆ ಮಾಡೋದು. ರಾಮ ಅಂದರೆ ಎಲ್ಲ ಕಡೆ ರಮ್ಯ ಅವರು, ಅರೇ ರಾಮ. ಸೊ ಇದು ಆ ಥರ ಒಂದು ಸುಯೋಗನೇ. ಇಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ಈ ಗೊಂಬೆಗಳ ಪ್ರದರ್ಶನ ಮೂಲಕ ನಾವು ರಾಮ ಕಥೆಯನ್ನು ಮತ್ತೆ ಕೇಳಿ ಆತ್ಮಪರೀಕ್ಷಣೆ ಮಾಡಬೇಕು ಅಂತ. ನಮ್ಮ ದೇಶದಲ್ಲಿ ಶ್ರವಣ ಮತ್ತು ಮನನ ಇದು ವೈದಿಕ ಕಾಲದಿಂದ ಬಂದಿದ್ದು. ವಿಶೇಷವಾಗಿ ಜೈನ್ ಧರ್ಮದಿಂದ ಬಂದಿದ್ದು ಶ್ರವಣ ಮತ್ತು ಮನನ. ಇದು ಸೊ ಶ್ರವಣ ಕೇಳೋದು, ಮನನ ಕೇಳಿ ಅದ್ರ ಮೇಲೆ ಮನನ ಮಾಡೋದು. ಸೊ ಶ್ರವಣ ಮನನ, ಕೇಳಿ ಕಂಟೆಂಪ್ಲೇಷನ್. ಯು ಹಿಯರ್ ಸಮಥಿಂಗ್ ಆ್ಯಂಡ್ ದೆನ್ ಯು ಕಂಟೆಂಪ್ಲೇಟ್. ಸೊ ಹೀಗೆ ಇವತ್ತು ರಾಘವನ್ ಸಾಹೇಬ್ರ ಪ್ರವಚನ ಆಗುತ್ತೆ. ನಮ್ಮ ಅಧ್ಯಕ್ಷರು, ಭವನದ ಅಧ್ಯಕ್ಷರು ಅದನ್ನು ಕೇಳಿ, ಮತ್ತು ಈಗ ರಿತೇಶ್ ಕುಮಾರ್ ಸಿಂಗ್ ಅವರ ಪ್ರವಚನ ಆಯಿತು, ಅದು ಪ್ರವಚನವೇ. ಸೊ ಶ್ರವಣ ಆಯಿತು, ಈಗ ಮನನದ ಈ ಪ್ರಕ್ರಿಯೆ ನಿರಂತರವಾಗಿ ಇರಬೇಕು. ಶ್ರವಣ ಮನನ. ಸೊ ಈ ನವರಾತ್ರಿಯ ಮುಖ್ಯ ಲಕ್ಷ್ಯ ಏನಿದೆ ಅಂದರೆ ಮನನ. ಈ 9 ದಿನ ನಾವು ಇದು ಬಿಟ್ವೀನ್ ಗುಡ್ ಆ್ಯಂಡ್ ಈವಲ್, ಒಳ್ಳೆತನ ಮತ್ತು ಕೆಟ್ಟತನ, ಈ ನಡುವೆ ಒಂದು ಸಮರ, ಒಂದು ಯುದ್ಧ ಮನಸ್ಸಿನಲ್ಲಿ ಯಾವಾಗಲೂ ನಡೀತಾನೇ ಇರುತ್ತೆ. ಸೊ ಹಾಗಾಗಿ ಆ ಮನನದು ಒಂದು ಪ್ರಕ್ರಿಯೆ ಆಗಲಿಕ್ಕೆ ಇದು ಒಂದು ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಪರಂಪರೆಯಲ್ಲಿ ಇದು ಒಂದು ಅವಕಾಶ ಕೊಟ್ಟಿದ್ದಾರೆ. ಇದು ಸೊ ಇದು ನವರಾತ್ರಿಯ ನನ್ನ ದೃಷ್ಟಿಯಲ್ಲಿ ಮುಖ್ಯ ಗುಣ. ಸೊ ಹೀಗೆ ನಾವು
ಮನನ ಈ ಅಭ್ಯಾಸ ಬಿಟ್ಕೊಂಡಿದ್ದೇವೆ. ದಿವಸ ನಮ್ಮ ಜೀವನದ ಒತ್ತಡಗಳು ಎಷ್ಟಿವೆ, ಆ ಒತ್ತಡಗಳ ನಡುವೆ ನಮಗೆ ಈ ಮನನದ ಅವಕಾಶನೇ ಸಿಗೋದಿಲ್ಲ. ಇಂಥ ಒಂದು ಫಾರ್ ಎಕ್ಸಾಂಪಲ್ ಇಸ್ಲಾಂ ಧರ್ಮದಲ್ಲಿ 1 ತಿಂಗಳು ರಂಜಾನ್ನಲ್ಲಿ ಅವರು ಹೇಳ್ತಾರೆ ನೀವು ಉಪವಾಸ ಮಾಡಿ ಮನನ ಮಾಡಬೇಕು. ನಮ್ಮಲ್ಲಿ ಈ ಎಲ್ಲ ಹಬ್ಬಗಳು, ಈ ತಿಥಿಗಳು, ಅವಕಾಶಗಳು ಇದು ಮನನದ ಅವಕಾಶಗಳೇ. ಸೊ ಭಾಳ ಸಂತೋಷ ಭಾರತೀಯ ವಿದ್ಯಾಭವನ್ ಕಡೆಯಿಂದ ಇಷ್ಟು ಒಳ್ಳೆಯ ಒಂದು ಸಂಭ್ರಮದ ನಾವು ಉತ್ಸವ ಆಯೋಜಿಸಿದ್ದೇವೆ. ಅದಕ್ಕೆ ಸುರೇಶ್ ಅವರಿಗೆ, ನಾಗಲಕ್ಷ್ಮೀ ರಾವ್ ಅವರಿಗೆ ವಂದನೆಗಳು, ಧನ್ಯವಾದಗಳು. ಮತ್ತು ರಾಘವನ್ ಸಾಹೇಬರು ಈಗ ಪ್ರವಚನ ಮಾಡಲಿಕ್ಕಿದ್ದಾರೆ. ಪ್ರಕಾಂಡ್ ವಿದ್ವಾಂಸರು ಅವರು ಈಗ ಕಠೋಪನಿಷತ್ ಬಗ್ಗೆ ಅವರ ಪ್ರತಿ ತಿಂಗಳು ನಾವು ಪ್ರವಚನವನ್ನು ಓದ್ತಾ ಇರ್ತೀವಿ. ಆ ಪುಸ್ತಕನೂ ಬೇಗ ಲೋಕಾರ್ಪಣೆ ಆಗುತ್ತೆ ನನಗೆ ಅನಿಸುತ್ತೆ. ಸೊ ಭಾಳ ಉತ್ಸುಕತೆಯಿಂದ ನಾನು ನೋಡ್ತಾ ಇದ್ದೇನೆ ಅವರ ಈ ಪ್ರವಚನ ಆದ ನಂತರ ಮನನ, ಶ್ರವಣ ಮತ್ತು ಮನನ. ಇನ್ಫ್ಯಾಕ್ಟ್ ಜೈನ್ ಸಂಸ್ಕೃತಿಗೆ ಹೆಸರುನೇ ಶ್ರವಣ ಸಂಸ್ಕೃತಿ ಅಂತ. ಪಿಯೂಷ್ ಜಿ ಅವರು ಇದ್ದಾರೆ. ಸೊ ಆ ಶ್ರವಣ ಸಂಸ್ಕೃತಿಯರ ಇದು ಅವರು ಒಂದು ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ಸೊ ಶ್ರವಣ ಮನನ ಆಗಲಿ. ತುಂಬ ಧನ್ಯವಾದಗಳು. ವಂದನೆಗಳು ಸರ್. ನಮ್ಮ ಕಲಾಭಾರತೀಯ ಸಂಗೀತ ವಿಭಾಗದ ವಿದ್ಯಾರ್ಥಿಗಳಿಂದ ಒಂದು ದೇವಿ ಸ್ತುತಿ, ಅದರ ನಂತರ ನಮ್ಮ ರಾಘವನ್ ಸರಿಂದ ಪ್ರವಚನ ಪ್ರಾರಂಭ ಆಗ್ತಾ ಇದೆ. ಬನ್ನಿ ಮಕ್ಕಳ. जगत जननी भवतारिणी मोहिनी तु नवदुर्गा. जगत जननी भवतारिणी मोहिनी तु नवदुर्गा. तू भवानी महाकाली, तू भवानी महाकाली, तू शिवानी मंगला. जगत जननी भवतारिणी मोहिनी तु नवदुर्गा. शारदा सरस्वती ज्ञानदेवी वंदना. शारदा सरस्वती ज्ञानदेवी वंदना. शांति सुख की हो विमला. शांति सुख की हो विमला. ज्ञान दातु हो सफला. जगत जननी भवतारिणी मोहिनी तु नवदुर्गा. लक्ष्मी धन की संपदा पूरी करत कामना. लक्ष्मी धन की संपदा पूरी करत कामना. ऋषि मुनि जन सकल प्रिया. ऋषि मुनि जन सकल प्रिया. शोभना तु चंचला. जगत जननी भवतारिणी मोहिनी तु नवदुर्गा. शारदा तु ज्ञानदा. लक्ष्मी तू है संपदा. शारदा तु ज्ञानदा. लक्ष्मी तू है संपदा. काली दुर्गा शक्तिमान. काली दुर्गा शक्तिमान. कोटि है तुम्हें प्रणाम. जगत जननी भवतारिणी मोहिनी तु नवदुर्गा. तू भवानी महाकाली, तू भवानी महाकाली, तू शिवानी मंगला. जगत जननी भवतारिणी मोहिनी तु नवदुर्गा. मोहिनी तु नवदुर्गा. मोहिनी तु नवदुर्गा.
ಧನ್ಯವಾದಗಳು. ಈಗ ಶ್ರೀಯುತ KG ರಾಘವನ್ ಸರಿಂದ ರಾಮಾಯಣ ಕುರಿತಾದ ಪ್ರವಚನ. ರಾಮಾಯಣ ಭಾರತದಲ್ಲಷ್ಟೇ ಅಲ್ಲದೆ ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್, ಬರ್ಮಾ, ಜಪಾನ್, ಶ್ರೀಲಂಕಾ, ನೇಪಾಳ ಎಲ್ಲ ಕಡೆಯಲ್ಲೂ ತನ್ನದೇ ಆದ ರೀತಿಯಲ್ಲಿ ಪ್ರಸ್ತುತದಲ್ಲಿದೆ. ನಮ್ಮ ಭಾರತೀಯ ವಿದ್ಯಾಭವನ ಮುಂಬೈಯಿಂದ ಪ್ರಕಟವಾಗಿರುವ ಒಂದು ಪುಸ್ತಕ ಇಂಡಿಯನ್ ಕ್ರಾನಾಲಜಿ. 1963ರಲ್ಲಿ DS ತ್ರಿವೇದಿ ಅವರು, ಇತಿಹಾಸ ತಜ್ಞರು, ಅವರು ಹೊರತಂದಿದ್ದಾರೆ. ಅವರು ಶ್ರೀರಾಮಚಂದ್ರರ ಒಂದು ಕಾಲಮಾನವನ್ನು ಅವರು 4342 ಅಂತ BC ಅಂತ ಹೇಳ್ತಾರೆ. ಅಲ್ಲಿಂದ 4271 ಅಂದರೆ 71 ವರ್ಷಗಳ ಕಾಲ ಅವರು ಶ್ರೀರಾಮಚಂದ್ರರು ಅಯೋಧ್ಯೆಯಲ್ಲಿ ಮತ್ತು ಬೇರೆ ನಮ್ಮ ಭಾರತದಲ್ಲಿ ಇದ್ದರು ಅನ್ನೋದು ತಿಳಿದು ಬರುತ್ತೆ. ಹಾಗಾಗಿ ಅನೇಕ ಈ ಥರ ರಾಮರಿಗೆ ಸಂಬಂಧಪಟ್ಟಂತಹ ಅನೇಕ ಸಂಶೋಧನೆಗಳು, ಪುರಾಣಗಳಿದೆ, ಇತಿಹಾಸ ಇದೆ, ಎಲ್ಲ ಕಾರಣಗಳು ಇದೆ. ಅವುಗಳನ್ನೆಲ್ಲ ನೋಡ್ತಾ ಹೋದರೆ ಮರ್ಯಾದ ಪುರುಷೋತ್ತಮನ ನಾವು ಯಾವ ಕಾಲದಲ್ಲಿ ನಾವು ನೆನೆಬೇಕು ಅನ್ನೋದನ್ನು ಸಹ ಶಾಸ್ತ್ರಜ್ಞರು ಹೇಳ್ತಾರೆ. 2 ನವರಾತ್ರಿಗಳಲ್ಲಿ ಹೇಳ್ತಾರೆ. ಒಂದು ವಸಂತ ನವರಾತ್ರಿ, ಯುಗಾದಿಯಿಂದ 9 ದಿನಗಳು, ನಂತರ ಶರನ್ ನವರಾತ್ರಿ ಈ ದಿನ ಪಾಡ್ಯದಿಂದ ನವಮಿವರೆಗೆ 9 ದಿನಗಳ ಕಾಲ ಪಾರಾಯಣವನ್ನು ಮಾಡಬೇಕು. ನಂತರ ದಶಮಿಯಂದು ಶ್ರೀರಾಮಚಂದ್ರರ ಪಟ್ಟಾಭಿಷೇಕವನ್ನು ಮತ್ತೆ ಓದಬೇಕು ಅಂತ. ಈ ಓದುವುದರ, ಪಾರಾಯಣ ಮಾಡುವುದರ ನಮ್ಮ ಚಿರಂಜೀವಿ ಸಿಂಗ್ ಸರ್ ಹಾಗೆ ಹೇಳಿದ ಹಾಗೆ ಶ್ರವಣವನ್ನು ಅಂದರೆ ಕೇಳುವುದರ ಮೂಲಕ ನಮ್ಮ ಎಲ್ಲರ ನೈತಿಕ ಔನ್ನತಿಗೆ ಕಾರಣವಾಗುತ್ತೆ ಮತ್ತು ನಾವು ದೈವತ್ವದ ಕಡೆಗೆ ನಡೆಯೋದಕ್ಕೆ ಇವೆಲ್ಲ ಕಾರಣ ಆಗುತ್ತೆ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ದೇವರನ್ನು ಪೂಜಿಸುವುದು, ಆರಾಧಿಸುವುದು, ಭಕ್ತಿಯಿಂದ ಭಜಿಸುವುದು, ನೃತ್ಯದ ಮೂಲಕ, ಸಂಗೀತ ಮೂಲಕ ಎಲ್ಲ ವಿಧವಾಗಿ. ಹಾಗಾಗಿ ಈ ದಿನ ನೀವು ಭಾರತೀಯ ವಿದ್ಯಾಭವನದಲ್ಲಿ ಇಲ್ಲಿರೋ ಎಲ್ಲ ಶಿಕ್ಷಕರಿಂದ ಮತ್ತು ಕಲಿಯುತ್ತಿರೋ ವಿದ್ಯಾರ್ಥಿಗಳಿಂದ ಸಂಗೀತವನ್ನು ಕೇಳಿದಿರ ಮತ್ತು ನೃತ್ಯವನ್ನು ನೋಡಿದಿರ. ಹಾಗೆ ನಮ್ಮ ವಿದ್ಯಾಭವನದ ಅಧ್ಯಕ್ಷರಾದ ಶ್ರೀಯುತ KG ರಾಘವನ್ ಅವರು ಮಹಾಭಾರತ, ರಾಮಾಯಣ ಅಂತ ಅಂದ್ಕೂಡಲೇ ನಮಗೆ ಗೊತ್ತಾಗೋದು ಪಗಡೆನಲ್ಲಿ ಅವರು ಸೋತಿರು ಮಹಾಭಾರತ, ಮತ್ತು ದ್ರೌಪದಿಯನ್ನು ಮತ್ತು ಇವರೆಲ್ಲರನ್ನು ಹೋದರು, ಅವರು ಅಜ್ಞಾತವಾಸ, ವನವಾಸ ಮಾಡಿದರು. ಹೀಗಷ್ಟೇ ಕೆಲವೊಂದಷ್ಟೇ ನಮಗೆ ಗೊತ್ತಿದೆ. ಅದೇ ರೀತಿ ರಾಮಾಯಣದಲ್ಲೂ ಅಷ್ಟೇ ರಾವಣ ಸೀತೆಯನ್ನು ಅಪಹರಿಸಿದ ಶ್ರೀರಾಮಚಂದ್ರ ಅವ್ರ ಜೊತೆ ಲಕ್ಷ್ಮಣನೂ ಕೂಡ ಕಾಡಿಗೆ ಹೋಗಿದ್ದರು. ಈ ಥರ ಕೆಲವೊಂದು. ಆದರೆ ರಾಮಾಯಣದಲ್ಲಿ ಬರ್ತಕ್ಕಂಥ ವಿಶೇಷವಾದ ಘಟನೆಗಳನ್ನು ಅವರು ಸಂಶೋಧಿಸಿ ನಮ್ಮ ರಾಘವನ್ ಸಾರು ಈಗ 8 ವರ್ಷದಿಂದ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ರಾಮಾಯಣದಲ್ಲಿ ಬರ್ತಕ್ಕಂಥ ಎಲ್ಲ ಪಟ್ಟಾಭಿಷೇಕಗಳು ಮತ್ತು ಕೆಲವೊಮ್ಮೆ ಅಲ್ಲಿ ಬರ್ತಕ್ಕಂಥ ವನಗಳು, ವಿಶೇಷವಾದ ಅರಣ್ಯಗಳು, ಅಲ್ಲಿ ಯಾರ್ಯಾರು ವಾಸ ಮಾಡಿದರು, ಎಷ್ಟು ದಿನ ಅಲ್ಲಿ ಕಳೆದ್ರು, ನಂತರ ಪ್ರಾಣಿ ಪ್ರಪಂಚ, ಹೀಗೆ ಈ ದಿನ ಮತ್ತೊಂದು ವಿಶೇಷ ವಿಷಯದಲ್ಲಿ ಅವರು ನಮ್ಮನ್ನೆಲ್ಲ ಕುರಿತು ಮಾತಾಡೋರಿದ್ದಾರೆ. ಅದನ್ನೆಲ್ಲ ಕೇಳಿ ನಾವು ಭಗವತ್ ದಾರಿಗೆ ಹೋಗೋಣ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಛಾಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋಸ್ತುತೇ.
ನಮೋಸ್ತುತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಲೆಟ್ ಚಾಮುಂಡೇಶ್ವರಿ ದೇವಿ ಆ್ಯಂಡ್ ದುರ್ಗಾದೇವಿ, ದಿ destroyers of all evil, and those who confer upon us all well-being, bless all of us. May the Lord Saraswati bestow upon us education in its true form, namely Vidya. May Lakshmi, the giver of all good things, the protector of our well-being, may that Lord Lakshmi bless us with all that is good and good for our being and the well-being of the society. ನಾವೆಲ್ಲರೂ ಇಲ್ಲಿ ಯಾಕೆ ಇಲ್ಲಿ ಅಸೆಂಬಲ್ ಆಗಿದ್ದೀವಿ? ನನ್ನ ಭಾಷಣ ಅಥವಾ ನನ್ನ ಪ್ರವಚನ ಕೇಳೋದಕ್ಕೆ ತಾವರು ಬಂದಿದ್ದೀರಿ ಅಂತ ಹೇಳೋದು ದಟ್ ಈಸ್ ಎ ಈಗೋಯಿಸ್ಟಿಕ್ ಸ್ಟೇಟ್ಮೆಂಟ್ ಆನ್ ಮೈ ಪಾರ್ಟ್. ವಿ ಆರ್ ಆಲ್ ಗ್ಯಾದರ್ಡ್ ಹಿಯರ್, ನಾವೆಲ್ಲರೂ ಇಲ್ಲಿ ಬಂದಿರೋದು ಶ್ರೀರಾಮನ ಕಥೆ ಕೇಳೋದಕ್ಕೆ. ಶ್ರೀರಾಮ ಅಂದರೆ ಎಲ್ಲರಿಗೂ ಭಕ್ತಿ, ಪ್ರೀತಿ, ಪ್ರೇಮ. ಸೊ ಭಾನುವಾರ ಬೆಳಗ್ಗೆ ನವರಾತ್ರಿ ಮೊದಲನೇ ದಿನ ಏನೋ ರಾಮಾಯಣ ವಿಷಯ ಹೇಳ್ತಾರಂತೆ, ಯಾರು ಹೇಳಿದ್ರೆ ಏನಂತೆ, ಹೋಗಿ ಒಂದು ಸ್ವಲ್ಪ ಹೊತ್ತು ರಾಮನ ಕತೆ ಕೇಳ್ಕೊಂಡು ಬರೋಣ ಅನ್ನೋ ಅಭಿಪ್ರಾಯದಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಅದು ನನಗೆ ಗೊತ್ತು, ನನಗೂ ಅದೇ ಭಾವನೆ. ಐ ಆಮ್ ವೆರಿ ಸೆಲ್ಫಿಶ್. ಐ want to be in the company of those who are interested in hearing about Sri Rama, because I believe that the punya that you will get by Shravana and Manana, I will also be a party to that punya. So I will get the punya not only of Patana, I will also get the punya of your Shravana and Manana. So I am the beneficiary of all the three, and it is therefore with that selfish motive that I am here. Thank you very much. ನನ್ನ ಧನ್ಯವಾದಗಳು ತಾವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ. ರಾಮಾಯಣ ಅಂದರೆ ನಮ್ಮಲ್ಲಿ ಫಸ್ಟು ಬರೋ ಅಭಿಪ್ರಾಯ ಏನು? ಇದು ರಾಮನ ಕತೆ. ರಾಮ ಇಲ್ಲದೆ ಇದ್ದರೆ ರಾಮಾಯಣನೇ ಇಲ್ಲ ಅನ್ನೋ ನಮ್ಮ ಭರವಸೆ. ಅದು ಸತ್ಯ. ರಾಮ ಇಲ್ಲದಿದ್ದರೆ ರಾಮಾಯಣ ಇಲ್ಲ. ರಾಮ ಇದ್ದರೆ ಮಾತ್ರ ರಾಮಾಯಣ ಆಗುತ್ತೋ? ಅದು ಬೇರೆ ಪ್ರಶ್ನೆ. ರಾಮ ಇಲ್ಲದೇ ಇದ್ದರೆ ರಾಮಾಯಣ ಆಗೋಲ್ಲ. ಬರೀ ರಾಮ ಇದ್ದರೆ ರಾಮಾಯಣ ಆಗುತ್ತೋ? ಅದು ಆಗೋಲ್ಲ. ಆದ್ದರಿಂದ ನಾವು ರಾಮನ ಜೊತೆಗೆ ರಾಮಾಯಣ ಕಥೆಯನ್ನು ಮಾಡಿದವರು ಯಾರು, ಅದರ ಬಗ್ಗೆ ಚಿಂತಿಸಿ ಅವರ ಬಗ್ಗೆನೂ ಸ್ವಲ್ಪ ತಿಳ್ಕೊಳ್ಳೋಣ ಅನ್ನೋ ನನ್ನ ಕುತೂಹಲ ಮೂಡಿತ್ತು. ಅದನ್ನು ಸ್ವಲ್ಪ ಏನೋ ಓದಿದೆ, ಅದನ್ನು ನಿಮ್ಮ ಜೊತೆ ಇವಾಗ ಹಂಚ್ಕೋಬೇಕು ಅಂತ ಹಂಬಲ. ಈಗ ಕೆಲವು ವರ್ಷಗಳಿಂದ ನಾವು ಭಾರತೀಯ ವಿದ್ಯಾಭವನದಲ್ಲಿ ಈ ಬೊಂಬೆ ಇಡೋ ಒಂದು we have made this into one of the important activities of the Bharatiya Vidya Bhavan during the Navaratri celebration. There are various ways in which Navaratri is celebrated all across the country. That is the beauty of this country. That is the diversity of this country. And we should not destroy diversity. We should preserve diversity. ಪ್ರತಿಯೊಂದು ದೇಶದಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಊರಿನಲ್ಲೂ ಯಾವ ಯಾವ ರೀತಿಯಲ್ಲಿ ದಸರಾ ಅಥವಾ ಬೇರೆ ಹಬ್ಬಗಳನ್ನು ಆಚರಿಸ್ತಾರೋ ಅದನ್ನು ಅದೇ ರೀತಿಯಲ್ಲಿ ಆಚರಿಸಬೇಕು. ಅದನ್ನು ಅಳಿಸಬಾರ್ದು.
ಎಲ್ಲರೂ ಒಂದೇ ಥರ ಮಿಲ್ಟ್ರಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತೀನಿ ಅನ್ನೋದು ನಮ್ಮ ದೇಶದ ಕಲ್ಚರ್ ಅಲ್ಲ. ನಾವು ಎಲ್ಲ ವಿಧವಾದ ಕಲ್ಚರ್ನ ಅಸಿಮ್ಯುಲೇಟ್ ಮಾಡಿಕೊಂಡು ಅದರಲ್ಲಿ ವಿ ಮಸ್ಟ್ ಬಿ ಏಬಲ್ ಟು ಸಿ ಬ್ಯೂಟಿ ಇನ್ ಡೈವರ್ಸಿಟಿ. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ Dasara festival depicts. In the north, as you all know, Dasara is celebrated by Ravana Dahana. In Gujarat, it is celebrated by Kite Festival. In Karnataka and in Tamil Nadu, Dasara festival is celebrated by arranging dolls. It is the beauty in this diversity that we are enjoying today. And in order to preserve the cultural heritage of Karnataka, that Bharatiya Vidya Bhavan Bengaluru Kendra has taken upon itself this responsibility of organizing these doll exhibition during the Dasara festival. We therefore have to understand that Bharatiya culture is not because there should be no diversity. In fact, there should be diversity, there should be difference in thinking, and that is what Bharatiya culture is all about. Now, during Dasara, it is a practice that people do the Parayana of Ramayana, more particularly Sundarakanda. Why Ramayana? Ramayana has no religion. Ramayana does not belong to any sect. Ramayana does not belong to any region. Ramayana makes no difference between the cultural differences of people, because Ramayana has a message to convey, and that is a universal message. Whether you call it by Ramayana or you call it by any other name, if we are able to understand the message that is conveyed by everyone who has played a role in Ramayana epic, then by understanding that message, we will be better persons. That is the whole object of today's gathering. Samsara Vishavrukshasya Dvepale Amritopame Kavyamrutarasa Swadaha Sangatis Sujane Jane. In this vicious, poisonous tree of samsara, ಎರಡು ಅಮೃತ ಫಲ ಇದೆ. ಅದೇನಪ್ಪ ಅಂದರೆ ಸಂಗತಿ ಸುಜನೆ ಜನೆ, ಟು ಬಿ ಇನ್ ದ ಕಂಪನಿ ಆಫ್ ಗುಡ್ ಪೀಪಲ್, like-minded people, and to do kavyamrutarasa swadaha, to enjoy and relish the beauty of these kavyas. That is what emanates from this poisonous tree of samsara, and if we are able to enjoy that, we would be able to break this chain of life and death, birth and death, and then go towards moksha, which is the only objective which is worthwhile pursuing. With this introductory remarks, I want to start by telling you what a very learned Oriental scholar, and he was also an officer of the British India Company during the beginning, what he said when he read the Oriental scriptures and about the Indian scriptures. Where else can we look for sages like those whose systems of philosophy were prototypes to works of Plato, Thales, and Pythagoras were disciples. Those great Greek philosophers were disciples of our sages. Where do I find astronomers whose knowledge of planetary system yet excites wonder in Europe, as well as the architects and sculptors whose works claim our admiration, and the musicians who could make the mind oscillate from joy to sorrow, from tears to smile, with the change of moods and varied intonations. This is what
was said at the beginning of the East India Company by an officer of the East India Company who was an Oriental scholar. And that is how he expressed his admiration for our works. ರಾಮನ ಜೀವನದಲ್ಲಿ ಯಾರಪ್ಪ ಬಹಳ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ? ತಂದೆ ಸರಿ, ತಾಯಿ ಸರಿ, ಆದರೆ ಇನ್ಯಾರೋ ಬಹಳ ಮುಖ್ಯವಾಗಿ ಮೊದಲಿನಿಂದ ಅವರ ಲೈಫ್ನ ಇನ್ಫ್ಲುಯೆನ್ಸ್ ಮಾಡಿದೆ. ಅದು ಯಾರಪ್ಪ ಅಂದರೆ ಋಷಿಗಳು. ಋಷಿಗಳು ಇಲ್ಲದೇ ಇದ್ದರೆ ರಾಮ ಈ ಅವತಾರವನ್ನು ಪೂರೈಸೋಕ್ಕೆ ಆಗ್ತಾ ಇತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ನಾವು ಈ ಋಷಿಗಳ ಕಥೆಯನ್ನು ನೋಡಿದರೆ, ಇಲ್ಲ, ಋಷಿಗಳು ಅವರ ಪಾತ್ರವನ್ನು ಮಾಡದೇ ಇದ್ದರೆ ಶ್ರೀರಾಮರಿಗೆ ಅವರ ಅವತಾರವನ್ನು ಮುಗಿಸುವ ಅವಕಾಶ ಇರ್ತಾ ಇರಲಿಲ್ಲ ಅನ್ನೋ ಒಂದು ದೃಢ ನಂಬಿಕೆ ಬರುತ್ತೆ. ಆದ್ದರಿಂದ ನಾವು ಈ ಋಷಿಗಳ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡೋಣ. ರಾಮಾಯಣದಲ್ಲಿ ಬಹಳ ನೂರಾರು ಜನ ಋಷಿಗಳಿದ್ದಾರೆ. ನಾವು ಅವರೆಲ್ಲರೂ ಮಹಾನುಭಾವರು, ದೊಡ್ಡ ದೊಡ್ಡ ಋಷಿಗಳು, ಮೇಧಾವಂತರು. ಅವರು ಇಂದ್ರಿಯ ನಿಗ್ರಹ ಮಾಡಿದವರು, ತಪಸ್ಸು ಮಾಡಿದವರು, ಪರಮಾತ್ಮನನ್ನೇ ಅವರು ಆಕರ್ಷಿಸಿದವರು. ನಾವು ಎಲ್ಲರ ವಿಷಯನೂ ಮಾತನಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಸ್ವಲ್ಪ ಯಾರು ಮುಖ್ಯವಾಗಿ ಈ ರಾಮಾಯಣದಲ್ಲಿ ಪಾತ್ರ ಮಾಡಿದಾರೋ ಅವರ ವಿಷಯವನ್ನು ತಿಳ್ಕೊಳ್ಳೋಣ. ಅರಣ್ಯಕಾಂಡದಲ್ಲಿ ರಾಮಾಯಣದಲ್ಲಿ ಬರುವ ಋಷಿಗಳ ಯಾವ ತರಹ ಋಷಿಗಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಹೇಳಿದ್ದಾರೆ. ಶರಭಂಗೆ ದಿವಂ ಯಾತೆ ಮುನಿಸಂಘ ಸಮಾಗತಾಃ ಅಭ್ಯಗಂಚಂತ ಕಾಕುತ್ಸಂ ರಾಮಂ ಜ್ವಲಿತ ತೇಜಸಂ. ಶರಭಂಗರ ಋಷಿ ಆಶ್ರಮಗಳಿಂದ ಬಿಟ್ಟು ರಾಮರು ಚಿತ್ರಕೂಟಕ್ಕೆ ಬರ್ತಾರೆ. ಋಷಿಗಳೆಲ್ಲ ಬಂದು ರಾಮರಿಗೆ ಅವರ ಮರ್ಯಾದೆ ಅರ್ಪಿಸ್ತಾರೆ. ಯಾವ ಥರ ಋಷಿಗಳಪ್ಪ ಅವರು ಅಂದರೆ, ವೈಖಾನಸ ವಾಲಿಖಿಲ್ಯಾಹ ಸಂಪ್ರಕ್ಷಾಲ ಮರೀಚಿಯಾಹ ಅಶ್ವಕುಟ್ಟಾಶ್ಚ ಬಹವಃ ಪಾತ್ರಾಹಾರಶ್ಚ ಧಾರ್ಮಿಕಃ. Those sages were born of the nails of Brahma. Vaikhanasa, Valakhilyaha, they were born of the hair of Brahma. They washed their utensils, all the utensils themselves. Those who lived on sun or moon rays. Danta lukhalinaschaiva tataivon majjakappare. Those who powdered grains by stones. Those who were living only on leaves. Those who were using their teeth as mortar and pestle. Munayaha salilahara ವಾಯುಭಕ್ಷಾಸ್ತಥಾ ಪರೇ ಆಕಾಶ ನಿಲಯಾಶ್ಚೈವ ತಥಾ ಸ್ಥಂಡಿಲಶಾಯಿನಃ. ದೇ ವರ್ ಡೂಯಿಂಗ್ ಪೆನೆನ್ಸ್ ಇನ್ ನೆಕ್ ಡೀಪ್ ವಾಟರ್. They were using their limbs of their body alone for sleeping as their bed. They were sleeping without beds. Some were living only on air. Some were having only sky as their roof. Some were sleeping only under the sun. Some were living only in high altitudes. Some who controlled their senses. Vratopavasini dantas tatra dharpatavasasaha sajapascha tapo nityas tatha panchataponvitaha sarve ಬ್ರಾಹ್ಮ್ಯ ಶ್ರಿಯ ಜುಷ್ಟ ದೃಢಯೋಗ ಸಮಾಹಿತಃ ಶರಭಂಗಾಶ್ರಮೇ ರಾಮಃ ಅಭಿಜಗ್ಮುಶ್ಚ ತಾಪಸಃ. All these rishis had the brightness and the effulgence, tejas of Brahma. All these rishis came and prostrated before Rama when he left the Sharabanga ashram. Now, are we able to think about all these rishis? Obviously no. So, I have chosen for today's
satsang, 5 rishis, about whom we shall spend a couple of minutes on each of them. The first rishi, who do you think should be? First rishi without whom Ramayana would not have come into existence is Valmiki Maharshi. Valmiki Maharshi, we don't know too much about the life of Valmiki Maharshi. There are, in fact, ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಉತ್ತರಾಖಂಡ ಬಿಟ್ಟರೆ he comes only twice in Valmiki Ramayana. One, very first chapter in Balakanda, where Valmiki mentions about himself, not about his own life. He just mentions how he got to write the epic story of Ramayana as the Adikavya. Then there is only one other instance where Valmiki mentions about himself in the Ramayana, that is in the Aranyakanda, when Rama visits Valmiki's hermitage. ವಾಲ್ಮೀಕಿಯವರ ಆಶ್ರಮಕ್ಕೆ ರಾಮರು ಬರ್ತಾರೆ. ಇದು 2 ಸಂದರ್ಭ ಬಿಟ್ಟರೆ ನಮಗೆ ಉತ್ತರಾಖಂಡ ಹೊರತು ರಾಮಾಯಣದಲ್ಲಿ ವಾಲ್ಮೀಕಿಯವರು ತಮ್ಮ ಬಗ್ಗೆ ಎಲ್ಲೂ ಹೇಳಿಲ್ಲ. ವಾಲ್ಮೀಕಿಯವರ ಬಗ್ಗೆ ಬಹಳ ಕಥೆಗಳಿದೆ, ಪುರಾಣಗಳಿದೆ. ಸ್ಕಂದ ಪುರಾಣದಲ್ಲಿ ಕಥೆಗಳಿದೆ. ಅದು ಏನು ಅಂತ ತಿಳ್ಕೊಳ್ಳೋಣ. ವಾಲ್ಮೀಕಿ ಅನ್ನೋ ಹೆಸರು ಅವರಿಗೆ ಯಾಕೆ ಬಂತು, ಅದರ ಬಗ್ಗೆ. ವಾಲ್ಮೀಕಿಯವರು ಪ್ರಾಚೇತಸ್ ಎಂಬ ಬ್ರಾಹ್ಮಣರ ಮಗ. ಅವರು ಅವರ ಅಪ್ಪನ ಜೊತೆ ಆಶ್ರಮದಲ್ಲಿರ್ತಾರೆ. ಹೀಗೆ ಹುಡುಗ ಆಟ ಆಡಿಕೊಂಡು ಕಾಡೊಳಗೆ ಹೊರಟೋಗ್ತಾರೆ. ಅವರಿಗೆ ವಾಪಸ್ ಬರೋ ಗೊತ್ತಾಗಲ್ಲ. ಸೊ ಹಿ ಹ್ಯಾಸ್ ಲಾಸ್ಟ್ ಹಿಮ್ಸೆಲ್ಫ್ ಇನ್ ದ ಫಾರೆಸ್ಟ್. ದೆನ್ ಎನ್ ಹಂಟರ್ picks up this boy, and this boy becomes the foster son of that hunter, and he learns all the tricks and the traits of a hunter. He eventually gets married and has a family, but is unable to take care of his family because he has no means. So, it is said that Valmiki took to dacoity. When Valmiki took to dacoity, he got his earlier name was Ratnakara before he was called Valmiki. He then came to be called as Ratnakar Daku. That is Ratnakara, who is a dacoit. Now there is one important event that happens which all of us must remember, from which there is a very important lesson which all of us have to do what Chiranjeev Singh Sahab said, manana. Now what is that incident? This is the more important aspect of Valmiki's life. Valmiki, as a dacoit, it appears, attacked Narada. Narada said, why are you doing this? ವಾಲ್ಮೀಕಿ ಹೇಳಿದ್ರಂತೆ, ನಾನು ನನ್ನ ಸಂಸಾರಕ್ಕೆ ಊಟ ವಸತಿಗೆ ಸೌಕರ್ಯ ಎಲ್ಲ ಮಾಡಿಕೊಡ್ಬೇಕು, ಆದ್ದರಿಂದ ನಾನು ಈ ಥರ ಡಕಾಯಿಟಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾರದರು ಹೇಳಿದ್ರಂತೆ, ಒಂದು ಕೆಲಸ ಮಾಡು, ಯು ಗೋ ಬ್ಯಾಕ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ಆಸ್ಕ್ ದೆಮ್ ಇಫ್ like you are sharing and they are enjoying the fruits of your dacoity, namely the food and the wealth, will they also share a part of the papa which you are accumulating because of the bad acts of yours? Go and ask your family if they will also share the bad that you are accumulating. It appears Ratnakar Daku went to his family and said, ನಾನು ನಿಮಗೆ ಅನ್ನ
ಊಟ ಎಲ್ಲ ಡಕಾಯಿಟಿ ಮಾಡಿ ತಂದುಕೊಡ್ತಾ ಇದ್ದೀನಿ, ಡಕಾಯಿಟಿ ಮಾಡಿದರೆ ಪಾಪನೂ ಬರುತ್ತಂತೆ ಅಂತ ಯಾರೋ ಹೇಳಿದ್ರು ಮುನಿಗಳು. ಅದರಲ್ಲೂ ನೀವು ಭಾಗ ತಗೋತೀರಾ? ಎಲ್ಲರೂ ಇಲ್ಲ 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 ಇಲ್ಲ, ಅದೆಲ್ಲ ನಮಗೆ ಬೇಡ. ಆ ಕೆಟ್ಟ ಕೆಲಸದಿಂದ ಬರೋ ಫಲ ಎಲ್ಲ ನಿಮಗೆ. ಆ ಕೆಟ್ಟ ಕೆಲಸ ಮಾಡಿ ನೀವು ನಮಗೆ ಊಟ ಹಣ ತರ್ತಿರಲ್ಲ, ಅದು ನಮಗೆ. ಆವಾಗ ರತ್ನಾಕರ್ ಡಾಕು ಅವರಿಗೆ it illuminated him. He said, what I am doing is wrong. Even for the sake of my family, I should not do anything which is wrong. Because if the fruits of what I do, the bad things which I do, will remain only with me. ಆದ್ದರಿಂದ ಅವ್ರು ಹೋಗಿ ನಾರದರಿಗೆ ಹೇಳಿದ್ರಂತೆ, ನೀವು ಹೇಳಿ ಸರಿ, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನಾನು ಮಾಡಿದ ತಪ್ಪುನ ಅದರ ಫಲನ ಅವ್ರು ಯಾರು ತೊಗೊಳ್ಳಲ್ವಂತೆ, ಅದೆಲ್ಲ ನನಗೆ, ಇದು ಬೇಡ ನನಗೆ, ಏನು ಮಾಡಲಿ? ಅದಕ್ಕೆ ನಾರದರೆಲ್ಲರಂತೆ ತಪಸ್ಸು ಮಾಡು, ರಾಮ 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 ಅಂತ ತಪಸ್ಸು ಮಾಡು. ವಾಲ್ಮೀಕಿ ಅವರಿಗೆ ಅದು ಮಾಡೋಕ್ಕೆ ಆಗ್ತಾಯಿಲ್ಲ, ರತ್ನಾಕರ್ ಡಾಕುಗೆ ಅದು ಮಾಡೋಕ್ಕೆ ಆಗ್ತಾಯಿಲ್ಲ, ರಾಮ ಅಂತ ಹೇಳೋಕ್ಕೆ ಬರ್ತಾ ಇರಲಿಲ್ಲ. ನಾರದರಿಗೆ ಇದು ಗೊತ್ತಾಯಿತು, ಓಹೋ ರಾಮ ಅಂತ ಹೇಳೋಕ್ಕಾಗಲ್ವಾ, ಮಾ ರಾ ಅಂತ ಹೇಳು ಅಂದ್ರಂತೆ. ಹೀಗೆ ವಾಲ್ಮೀಕಿ ಮಹರ್ಷಿಗಳು ವರ್ಷಾಂಗಟ್ಲೆ ತಪಸ್ಸು ಮಾಡಿ ಮಾ ರಾ ಅಂತ ಹೇಳಿ ಅದು ರಾಮ ಆಯಿತು. ಹಲವಾರು ವರ್ಷದ ನಂತರ ನಾರದರು ಬಂದರು, ನೋಡಿದ್ರು ಇವರು ಕೂತಿರೋ ಕಡೆ ದೇರ್ ಇಸ್ ಎ ಆ್ಯಂಟ್ ಹಿಲ್, ಹುತ್ತ ಬೆಳೆದಿದೆ. ಆವಾಗ ನಾರದರ ಹುತ್ತನ ಕೆಡವಿ he released Valmiki, he released Ratnakar Daku, and that is why he came to be known as Valmiki, person who came out of Valmika, who came out of or emerged out of ant hill. That is Valmiki. Now, you know I am a lawyer by profession. Anything that I read, one part of my brain is dedicated to law, another part of my brain is dedicated to something else. Now, very interestingly, when I was reading, I found that this controversy as to whether Valmiki was a Daku or not reached the High Court in Punjab. And there was a TV channel called Star India. It appears they came up with a serial on Valmiki and depicted Valmiki as a Daku. And that infuriated a section of the public, and therefore they filed a criminal complaint against the TV channel. Now that came up before the High Court. Now the question was whether what was being said in that channel was true or false. Was Valmiki a Daku? Was he a dacoit? The judge called a very renowned researcher on Valmiki, Dr. Manjula Sahadevanta. She was the head of the Maharshi Valmiki chair in the Punjab University at Patiala. She came up with a research paper and said, there is no evidence to show in Valmiki Ramayana that or in any other Vedic literature to show that Valmiki was a dacoit. So that is where the story is. But something to tell us why Valmiki is called Valmiki. But in Adhyatma Ramayana, which is a Ramayana composed by Vyasa, there is a reference to this. Shudrayam bhavah putra utpannana mejit atmanaha tatas chaureshcha sangamya chauro ahama bhavam pura. So he is a chora. I had to maintain a large family. This is what Valmiki, it appears, said. I had to maintain a large family, and therefore
I developed the company of robbers and became a robber. Chaura. Valmiki proceeds to narrate as to how one day he attacked a group of rishis. Ali Narada Baradilla. He says, I attacked a group of rishis. And also explained to them the reason why he had to take to robbery by dacoity. At this juncture, the rishis told Valmiki whatever is said in Skanda Purana as having told by Narada to Valmiki, these rishis told Valmiki, Yo yo maya pratidinam kriyate papa sanchayaha. Yuyam tad bhagina kimva neti veti pruthak pruthak. Go and ask your family. Papa sanchayaha. You are accumulating papa day by day. Go pruthak pruthak. Pruthak pruthak means go and ask your family whether they will be bhaginaha to this papa. Go and ask your family as to whether they would partake in the sins you commit every day for their welfare and maintenance. When he asked them so, the family members categorically refused. Aprucham putradaradin thairuktoham raguttama papam tavaiva tat sarvam vayam tu phalabhaginaha. No. We are not going to partake a portion of the sins that you have accumulated. We only want a portion of the what you have got by your dacoity. Valmiki then returned and then surrendered to the rishis, who decided to lead him in the path of salvation. Ityuktva ramate nama vyatyastaksharapurvakam ekagramanasa mareti japa sarvada. O Ram, they asked me to repeat your name in reverse, Mara, and told me to meditate on the words Mara, 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 Mara becomes Rama, Rama, Rama. So, Valmiki meditated for ages until an anthill grew over him. This is the only place where you will find a reference to this. It is in Adhyatma Ramayana. That is why I am placing this before you. It is not there in Valmiki Ramayana. Evam bahutithe kale gate nischala rupinaha sarva sanga vihinasya Valmiko abhun mamapopari. I meditated for a long time and I did not move even a bit. And thus an anthill grew all over my body. And several thousand years, the rishis rescued Valmiki from the anthill. Valmikan nirgataschaham niharadhiva bhaskaraha mamapyahavur nirgana Valmikisvam munishwaraha. So he was thus removed from the anthill. Now therefore, there is a lesson. There is a lesson which is loud and clear for all of us. The sin one commits is not part of the partible property. There is no fight for partition amongst brothers. There is no fight between father and children for share in the profits. There is no fight between the bhagidars. When it comes to sharing the sins, it's all yours. It's your exclusive property. Therefore, we all have to be careful not to commit the sins because that will be exclusively ours. You cannot share it with anybody. That is the lesson that we get from this episode relating to Valmiki Maharshi. Now, Valmiki Maharshi, of course, as we all know, composed the Adikavya and he became the Adikavi. Why Adikavi? Because he was the one who converted the shoka into a shloka. Ma nishada pratishtam tvam agama shashvati samaha yat krauncha mitunadekam avadhi kamamohitam. He had no idea as to how he is going to compose this 24,000 verses in the Ramayana. Now, then came an incident that happened in his life. He was going to the river for his ablutions. At that time, he saw two lovebirds flying in the air. Krauncha pakshigalu.
And he felt so happy seeing those two birds. At that time, a hunter shot his arrow and killed one of the birds. And that bird fell down and died. And the other bird was wailing. And it is that time that spontaneously came out the words from Valmiki's mouth. Ma Nishada, oh you be damned, oh you hunter. Pratishthvam tvam agama shashvati samaha, you be damned forever. Valmiki didn't realize why it happened to me. Why did I say it? It was revealed to him. This is the Chandas on which the entire Ramayana will be based. And that is the beginning of the Ramayana story. And of course, Narada comes and tells him that you are the one who is to compose, and then leaves, and then Brahma comes and then gives him the divine knowledge as to how to compose the Ramayana and what is the story. That is the beginning of the Balakanda, where you will find a reference to Valmiki. Now, the major role that Valmiki played is in Uttarakanda. Uttarakanda is of course part of Ramayana. I do not want to go into the controversy as to whether it is or whether it is not. We will leave that controversy for those who want to have controversy, but we shall proceed on the basis that Uttarakanda is part of Ramayana. Uttarakanda is all about Valmiki. Without Valmiki, there is no Uttarakanda. And Uttarakanda has such a profound message for every one of us. And that is what we shall look at today. Lavakusha are born in the hermitage of Valmiki. We have seen those dolls arranged there, where you will find dolls depicting the birth of Lava and Kusha in the hermitage of Valmiki. Valmiki, having composed the Ramayana, wanted that this should be sung by the two sons of Sri Rama in front of Sri Rama. And an opportunity is created. Lava and Kusha go to the Darbar, the king's hall of Sri Rama, and recite the whole of Ramayana. And at the end of it, Rama realizes that Lava and Kusha are singing songs in his praise. Rama is curious, is anxious to meet Sita, and says, send for Sita. Sita na karkomani. So, Sita is brought before Rama. Rama says, Sita has to again show to me and prove to me that she is innocent and pure. Otherwise, I will not accept her. Look at what Valmiki says at that point of time. It's so beautiful. Imam cha Janaki putra ubhau cha yamajatakau sutau tavai vadurdarshau satyamed bhavaditite. Valmiki says, I am the 10th son of Prachetas. Prachetasoham dashamaha. Putro Raghavanandana. Nasmaram rundrutam vakyam. Tate mau tava putrakau. I am the 10th son of Prachetas. I do not remember ever having spoken the untruth or false. These twin sons are your sons. Bahuvarsha sahasrani. Tapascharya maya kruta tasyaha palamupashinam papa maitiliyata. I have performed penance for thousands of years and I have got a lot of benefit out of that penance. If Sita is not pure and innocent, let all the benefit that is accrued to me because of these 1,000 years of penance which I have done, let them all go. All this to convince Rama, it is not necessary to put Sita through one more pariksha. She has gone through Agni Pariksha.
in Lanka. Why should she go? I am telling you, I am swearing on my penance. I am swearing on my life. Sita is innocent. See, these are your two sons. Receive her warmly with open hands. Aham panchashu bhuteshu manashashteshu Raghava vichintya sitam shuddeti nyagruham vananirjare. No sin has been committed by Sita. I have not committed any sin also, either in my speech, in my mind or action. If on account of my purity of life, I have gained something, let all that go. If Sita is impure or is not innocent. Look at how Valmiki has pledged completely everything that he has in order to ensure and convince Rama that Sita need not go through another pariksha. But Rama is adamant. He still wants Sita to go through this pariksha. Now, Valmiki had two objectives. One is he wanted to vouch for the purity of Sita. Second, he somehow wanted to bring the husband and wife together. Problem that we face today, day in and day out. Valmiki faced it. He was very particular that through my good offices, Sita and Rama should be brought back together. They have been separated for too long. But did it happen? Unfortunately, no. Rama was adamant. Sita did not disclose her mind to even Valmiki. Sita said, I will come. I will prove myself innocent. I will prove myself that I am pure. Sita came to Rama's palace, to Rama's court. At that time, Sita said, I am pure. I am innocent. If I am not, they all expected that she would say something and say, if I am not, may Rama not take me. Something to that effect. She did not. In fact, Valmiki also thought that Sita would do something in order to convince Rama that she was innocent and pure and wanted to join Rama. But Sita even did not disclose her mind to Valmiki. Sita said, if I am pure, if I am innocent, then, O Mother Earth, please take me away. And that is how Valmiki failed in his attempt to bring the husband and wife together. That is the greatness of Sita. That is what Valmiki could not achieve because of the act of Sita, which actually is the embodiment of the greatest of womanhood. She simply went back to her mother. That is where Valmiki failed. Kujantam Rama Rameti Maduram Maduraksharam Aruhya Kavita Shakham Vande Valmiki Kokilam. That bird, that nightingale, Valmiki, sitting on the branch, Valmikir Munipungavam, is singing Rama, Rama iti Shakham. To that Valmiki, let us all pay our respectful obeisance. That is the great Valmiki we are talking about. Valmikir Munisimhasya Vanacharinaha Shunvan Rama Kathanadam Konayati Parangatim. Valmiki is that lion who is wandering in the forest of poetry. To that great animal, to that great Muni, let us pay our obeisance. Now that we have seen briefly Valmiki's life, without whom
we could never have got the Valmiki Ramayana. And we have the Adikavi. Let us go to the next. Who do you think we should next dwell upon? Without whom there would be actually no Ramayana. Narada. Without Narada, without the initial conversation between Valmiki and Narada, there would be no Ramayana. In fact, we all make fun of Narada. ಇದು ಚೇಷ್ಟೆ, ಒಬ್ರಿಗೊಬ್ರಿಗೂ ತಂದಿರೋ ಕಿತಾಪತಿ ಮನುಷ್ಯ ಈ ನಾರದ. We all make fun of Narada, that he is a mischief maker, he is a trouble creator, he breeds enmity between one person and another, he carries tales from one to the other, and he has simply a dress of a muni. Actually, he is a very mischievous fellow. Is the impression that is created amongst all of us. On the contrary, Narada is a great rishi with his tambura, which is called Mahiti, and uttering the name of Narayana, Narayana, Narayana. Narada has transformed the lives of so many, and that is Narada. Let us see what's the first conversation that takes place. In fact, this is the very first verse of Balakanda. Tapaswadhyaya niratam tapasvi vadvidam varam naradam paripapruchya Valmikir munipungavam. Valmiki asks Narada, who is it who tapaswadhyaya niratam, who is in tapas? Valmikir munipungavam asked Narada, Konasmin. What did he ask Narada? Konasmin sampratim loke gunavan kascha viryavan dharmagnascha krutagnascha satyavakyo rudavrata. Who is there in this world? Oh, you Narada, who can go to all the three lokas. He is a Triloka Sanchari. Who is there in this world who is gunavan, viryavan, dharmagnaha, krutagnaha, satyavakyo, drudhavrataha. You all follow this. So it's simple. Who is there? Who has all these qualities? Charityena cha kaunteya yukta sarva bhuteshu hitaha vidwan kaha kas samartascha kaschaika priyadarshinaha. Who is there? Who is beautiful to look at? Priyadarshinaha. Atmavan ko jita krodho. Who can control his senses? Who can control his anger? Lakshmana could not. Rama could. Yuktiman kona suyakaha. Who has no jealousy, who is only interested in the welfare of everybody. Kasya bibhyati devascha jata roshascha samyuge. Etadjichamyaham shrotum param kautuhalam hime maharshe tvam samartosi natumevam vidam naram. Oh, Narada Maharshi, you are the all-knowing Maharshi. ಪ್ಲೀಸ್ ಟೆಲ್ ಮೀ, ಹೇಳಿ ನನಗೆ, ಯಾರು ಈ ಥರ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಿರುವ ಪುರುಷ ಈ ಲೋಕದಲ್ಲಿ ಯಾರಿದ್ದಾರೆ? ದೆನ್ ನಾರದ recites all the good qualities of Rama, because of which we call him Maryada Purushottama. And then Narada briefly tells Valmiki the entire Ramayana story in a nutshell, and that is the first sarga of Balakanda. In fact, first sarga of Balakanda has a complete story in brief of the entire Ramayana in a few verses. And Narada says, Dharmagnascha Krutagna Satyavakyo Rudavrataha. There is only one person, and that is Sri Rama. Vishnuna Sadrusho Viryo Somavan Priyadarshinaha Karagni Sadrusha Krode Kshamaya Prithvi Samaha. He is a person who has that quality of accusing like Mother Earth. And so truly, there is nobody whom we have hurt, injured, and damaged
as much as we do Mother Earth. But in spite of all this, Mother Earth is so patient and condescending. That is the quality of Sri Rama as explained by Narada to Valmiki Maharshi. Now, how was Narada born? Narada always chants, as we know, the name of Narayana, Narayana, Narayana. And it is said that Narada was born of a maidservant of a very saintly priest. And every day he would partake of the prasad which would be given to him by the priest. And that made Narada a very devout person. That is the respect that we should have towards prasada that is given in a religious or a pious place. We don't eat it simply as food, we eat it with a bhavana. And that is the bhavana that Narada had towards the food that was given to him by the priest whose servant Narada was. Then Narada became so devoted, so pious because of the effect of the prasada. After his death, Vishnu blessed him with another life, a spiritual form called Narada. So, Narada is not a human form. Narada, as we say, is a spiritual form. And then comes a very interesting episode, which you will find in the Tulsi Ramayana. Narada cursed Vishnu. You normally find that God curses a human being, but in this case, Narada cursed Vishnu. How did that happen? Why did Narada curse the God? This is what happened. Narada, it appears, was in deep penance. Indra felt insecure, as usual. So, he sent Kamadeva to disturb the penance of Narada. But Narada was in such deep penance that whatever Kamadeva could do, it did not disturb the penance of Narada. ಒಂದು ಚೂರು ನಾರದರು ಅಲ್ಲಾಡಲಿಲ್ಲ ಅವರ ತಪಸ್ಸಿನಿಂದ. Kamadeva realized it and he fell to the feet of sage Narada. And there, Tulsi Ramayana has a very interesting episode. Sahita Sahaya Sabita Atimani Hari Manamaina. Hari, I have lost. This is what Kamadeva came and told Narada. I have lost. Hari Manamaina. Gahesi Jayi Muni Charana Tabakahi Suti Arat Baina. So he went and fell at the charan of Narad. Narad became very proud. See, here is somebody who could not disturb my penance. So I have become all powerful. Now, that element of pride was noticed by Vishnu himself. And said, no, I don't want my bhakta to be full of pride like this. So he created Maya. In that world of Maya, he created a beautiful girl who was a princess in that kingdom. She was to be married. And she had adopted the Swayamvara method of marriage. So Narada wanted to go there, because he wanted to marry that girl. So he had to go there because he had to be the most beautiful man, so that the princess would choose him as her husband. So Narada went to Vishnu and said, "Oh Vishnu, I want to go to this Swayamvara. Now please make me the most beautiful man." Now Vishnu played a trick. All this in the interest of his own devotee. It is not that Vishnu wanted to play any trick. He said, my devotee should not be so proud. I have to protect my devotee against his own pride. So what did Vishnu do? He made an ugly face of
Narada's original face. Narada could not see it. So Narada thought that he had been blessed with a very beautiful face which will attract the princess of that kingdom. He went and sat there. And interestingly, Vishnu also came there. And you know, Vishnu is a Pitambaradhari. And you know, there is a very interesting story. Vakara panchahinasya gauravam nopalabhyate vastrena vapusha vacha vidyaya vinayena cha. If you don't have these 5 qualities starting from the letter Va, you will not get respect in this world. What are those? Vastrena, vastra, that is, you must be well dressed. Vapusha, you must have a good personality. Vacha, you must be able to speak well. Vastrena, vapusha, vacha. Vidyaya, you must be educated. Vinaya, you must have politeness. Vastrena, vapusha, vacha, vidyaya, vinayechada. Now, out of these 5 qualities, which is the most important? Sarvatra lokeshu bahumana hetuhu vastram pradhanam kaliyogyathayam. You, the most important quality is, first impression is, you must be well dressed. You must dress for the occasion. As they say, you should dress to kill. Vastrena vapusha vacha vidyaya vinayecha sarvatra lokeshu bahumana hetuhu vastram pradhanam kaliyogyathayam. Now give me an instance of this. Pitambaram, during the Samudra Mathana, Pitambaram Viksha, when Vishnu came wearing his Pitambara, Samudra Raja gave his daughter Lakshmi in marriage. Charmambaram, when Shiva came in his ochre robes, Charmambara, Vishas Samudra, he gave poison. So therefore, we have Vishnu who came as a Pitambaradhari to that Swayamvara. And naturally, the princess saw Narada with an ugly face, and here was Vishnu sitting with a beautiful Pitambaradhari. Naturally, she chose Vishnu as her husband, and Narada did not get married to that girl. This infuriated Narada. And then he realized the trick that Vishnu had played on him, and he was very angry. And he went to Vishnu and said, Kapi akruti tumhi khinni hamari. You gave me the face of a monkey. Kapi akruti tumhi khinni hamari. Kari hum hi kis sahai tumari. And you took advantage of it yourself. Mama apakara kinhi tumhabari. Nari birahu tum hob dukhari. You shall lose the company of your wife. This was the curse that Narada gave to Vishnu. You shall lose the company of your wife, and because you gave me the ugly face of a monkey, you shall seek the help of monkeys. And it is said that is how Vishnu in Ramavatara lost the benefit of his wife's company and had to seek the assistance of monkeys to alleviate his sorrow. That is the story given about Narada in Tulsi Ramayana. Of course, we have Narada who has written several philosophical treatises like Narada Diksha, Narada Panchatantra, Narada Smriti. In fact, it is said that Bhagavatam, which was scripted by Vyasa, was at the instance of Narada, because after having written Mahabharata, Vyasa was not happy. He did not extol our ಭಗವಂತನ ವಿಷಯ ಅವ್ರಿಗೆ ಮನಸ್ಸು ತೃಪ್ತಿಯಾಗಿ ಹೇಳಲಿಲ್ಲ ಮಹಾಭಾರತದಲ್ಲಿ. That is why Narada told Vyasa, compose Bhagavata. It is only about God, nothing more, no other issues. It is only about the glory of God in his 10 avatars. Therefore, Bhagavatam is also the result of Narada's encouragement to Vyasa. Now, Narada is a Triloka Sanchari. How does he become a Triloka Sanchari? Narada was married to one Askini, and through him he had several sons. All
his wives were pure in character and morality. And Daksha at that time had a desire to have his family perpetuated, and he had a number of sons. Now, what Narada did was, he saw that these sons of Daksha were very pious and religious. So he converted them away from these material things and made them saintly. Daksha was very unhappy. The next progeny of Daksha also followed the brothers. And Daksha was again very upset that all his attempt to have a good progeny had been spoiled by Narada. And that's how Daksha then cursed Narada, saying, "You shall never rest in peace, you shall always be moving." That is how, on account of the curse of Daksha, curse resulted in Narada becoming a Triloka Sanchari. Tantu krutanna yanna swamabhadramacharah punaha tasman lokashute mudaha nabaved brahmatah padam. You have made me lose my sons once, and now you have again done the same inauspicious thing. Therefore, you who does not know how to behave towards others, you may travel all over the universe, you shall have no residence anywhere. That is how Narada Muni became a Triloka Sanchari. Now, having seen Valmiki and Narada, let us go to the next. I cannot talk about Vasishtha without talking about Vishwamitra, because the two were sort of rivals, but had admiration for each other. It's a very interesting relationship. That is because these were two rishis who were in two different manmantaras. As we know, manmantara spans over tens and thousands of years. And they were rishis who lived in two manmantaras. One is Swayambhuva Manmantara, the other is Vaivasvata Manmantara, and we today are in Vaivasvata Manmantara. In Swayambhuva Manmantara, they were rivals. But in Vaivasvata Manmantara, they become friends. And I know it will take a little more time, but I shall not take too much of your time. Vasishtha is the great-grandfather of Vyasa. Vyasam Vasishta Naptaram Shakte Pautramakalmasham Parasharatmajam Vande Shukatatam Taponidhim. Taponidhim is Vyasa. His great-grandfather is Vasishtha. Now, in Ramacharita there is a very beautiful episode which I want to share with you. As was told in earlier by the speakers, Bharata is very unhappy after he comes back to Ayodhya to see that his two brothers are in the forest, that his father is no more. At that point of time, Vasishtha calls Bharata and makes him sit next to him and gives him such a precious advice which all of us should read, hear, and introspect. We should do that. Sunahu Bharat, this is again in Ramcharitamanas. Sunahu Bharata Bhavi Prabala Bilaki Kahehu Muninata Hani Labu Jivanu Marano Jasu Apajasu Bidihata. Oh Bharata, there are these 5 things which are never in your hands. So do not grieve. What are they? Loss, gain, life, death, glory, and infamy. These are conferred upon you. If you deserve it, you will get it willy-nilly, whatever may happen. These are all destined, predestined, preordained. Therefore, don't grieve. What a wise statement. How true it is. I think we should all work towards understanding this. And then comes the very important episode between Vasishtha and Vishwamitra relating to the Nandini cow, not the Nandini milk that we get today, the Nandini cow.
Vasishtha had a cow called Nandini in his hermitage. Vishwamitra was a king. He was, during those times, he was called Vishwavrata. He was a king. He had come to the forest hunting. They were all tired. Therefore, they came to the hermitage of Vasishtha. Vasishtha was very happy that the king had come, entertained them, all that, everything went on, and they were taken care of very luxuriously. And all this while, the king was watching as to how Vasishtha could afford all this. They saw the cow, Nandini. So, Vasishtha asked Vishwamitra, Arbudena gavam brahman, mama rajyena va punaha, I will give you my entire kingdom. Please give me this one cow. Nandinim samprayachasva bhungshve rajyam mahamune, you can enjoy the entire luxuries of the kingdom. Give me this one cow, namely Nandini. But Vasishtha said, no, I cannot do that. Devatati prityartam yajathartacha tapasvini adeya nandiniyam ya rajena pitavanasa. No, it is not possible, because this is meant for the purpose of taking care the great Rishis who are going to come here. It is meant for that. Obviously, the king was very unhappy. Vishwamitra was very unhappy. So, he ordered his soldiers to pull that cow and take control of that cow. That cow ran helter-skelter. And look at what? Vasishtha felt very helpless. He said, Kshatriyanam balam tejo brahmanan kshama balam kshama mam bhajate yasmad damyatam yadirochate. The strength of a Kshatriya is his physical strength. The strength of a tapasvi is his penance. The benefits he gets out of his penance. I have to excuse everybody. Now, oh Nandini, you do what you want. You can go if you want. The cow felt miserable and started crying. And then Vasishtha melts and says, Natvam tyajami kalyani yadi shakyate. Now I will not allow you to go. You can stay if you want. Then, through the divine power of that Kamadhenu, Nandini, the soldiers of Vishwamitra, the king, are defeated, and it is then that we have this famous statement, Digbalam Kshatriya Balam Brahma Tejo Balam Balam. That is the statement of Vasishtha. That is, the strength of a pious man is his piety. It is more important, more powerful than the physical strength of a Kshatriya. Kshatriya Balam, Digbalam, Brahma Tejo Balam Balam. Therefore, what we need to therefore learn from this is that there is strength in being pious. Piety can win over any amount of physical strength. And then Vishwamitra surrenders to Vasishtha at that moment. This is the story of Nandini, the Kamadhenu. And then, of course, you all know the story of Satya Harishchandra. That is also between Vishwamitra and Vasishtha. I am going to skip that because I am sure all of you are familiar with it. Then comes, now, what is the role that Vishwamitra plays in Ramayana? Now we come to the next Manvantara. Vishwamitra comes to, because without Vishwamitra, I am afraid, I would not be wrong if I say that most of what has happened in Aranyakanda would not be there. Vishwamitra comes to Dasharatha's palace and says, please send Rama because I want them to fight with the two demons, Maricha and Subahu. Not that Vishwamitra did not himself have the power to deal with Maricha and Subahu. Dasharatha is very, very reluctant to send Rama. And he refuses, which angers Vishwamitra. At that point of time, Vasishtha comes in and look at the praise he has for Vishwamitra. Tani cha astrani vetti yesha yatavat kushika atmachaha apurvancha janane shaktoho bhuya cha dharmavit. The O son of Gadi,
he knows the use of all the missiles. That is the son of Gadi. He knows the use of all the missiles. That is Vishwamitra knows. And also is capable of evolving new ones. Thus, nothing relating to the past and the future is unknown to this high-souled jewel who knows everything concerning dharma. तेन अस्य मुनिमुख्यस्य धर्मज्ञस्य महात्मनः न किंचित अस्ति अविदितं भूतं भव्यं च राघव एवं वीर्यो महातेजा विश्वामित्रो महायशाः न राम गमने राजन् संशयं गन्तुमर्हसि. Do not have any hesitation. He has come here only to bestow upon Rama his grace. He could have dealt with Marichi and Subhahu himself. Now, at that point of time, Dasharatha yields, sends Rama and Lakshmana, and as you all know, Vishwamitra then administers the knowledge of Ati and Atibala and Bala. And Brahmastra is also given to Rama by Vishwamitra. And all the missiles stand in a line in front of Rama at the instance of Vishwamitra. And Rama says, you may all go. Whenever I call upon you, you shall appear before me. And that is how all the missiles were at the beck and call of Sri Rama. It was at the instance of Vishwamitra, who has the 100% praise from Vasishtha. Those who were Vairis in one Manvantara became great admirers in another Manvantara. The next Rishi we should remember is Agastya. Agastya has a great ancestry, and there is a very interesting story about Agastya which I want to point out to you because it is very relevant for us in the context of the Kaveri river that we have. In Kodagu, there was a hunter called Kavara. His only objective was to do good. And to enable this, he undertook a deep penance for Lord Shiva. Lord Shiva appears before Kavara and hands him a beautiful gemstone, saying that this gemstone, O Kavara, will help you to fulfill your desire to do only good to the people. Sage Agastya once comes to a place called Brahmagiri, which is in Kodagu. Seeing this sage, Kavara offers his daughter in marriage to this sage, and they are married. Sometime later, a demon named Surapadma, with a view to appease her hunger, is indiscriminately eating the humans. Anxious to save his wife, Agastya placed her in a small kamandala which rishis carry. So he says, I have to save my wife. Therefore, he saved her in his kamandala. And once the rishi had kept the kamandala in one place and gone for his ablutions. At that time, it is said, Ganesha came in the form of a crow and spilled the water which was in that pitcher, in that kamandala. And that is the source of the river Kaveri. And at that point of time, Agastya blesses, saying that this water from my kamandala, which is here, shall be perennial, shall have flowing water, shall have abundant water. And that is how we have the river Kaveri coming out of the name of Kavara. So, we can all be rest assured that Kaveri will have plenty of water, it will be abundant with water, it will be flowing with water, and all that is being said is the figment of people's imagination for their own purposes. You leave the farmers of the two states, Kaveri problem will get solved in 5 minutes. That is all that there is in it. And then, of course, we have the story of Ilvala and Vatapi, and how Agastya has that famous statement, Vatapi Jirno Bhava. And with that, both Ilvala and Vatapi are killed. That is Agastya. And most importantly, when the
war is in its full rage, it's never ending. Rama is very tired. At that point of time, in the battlefield, Agastya comes and narrates to Sri Rama the most powerful mantra, namely Aditya Hridaya Stotram. Tato yuddha parishrantam samare chintaya stitam ravanam chagrato društva yuddhaya samupastitam daivataischa samagamya drashtumabhyagatoranam upagamyad bravid ramam agastyo bhagavan Rishis. Oh, with this, when you recite this stotra, you will be able to conquer Ravan. That is the stotra which was bestowed upon Sri Rama by Agastya in the battlefield with Ravana. Ladies and gentlemen, I think I have covered all the 5. And with this, let us come to the end of today's program. Evametat puravrittam vyakyatam badrumastuvah pravyahರದ ವಿಸ್ರಬ್ಧಂ ಬಲಂ ವಿಷ್ಣೋ ಪ್ರವರ್ಧತಾಂ ಲಾಭಸ್ತೇಷಾಂ ಜಯಸ್ತೇಷಾಂ ಕೃತಸ್ತೇಷಾಂ ಪರಾಭವಃ ಯೇಷಾಮಿರಿಂದೀರವಶ್ಯಾಮೋ ಹೃದಯೇ ಸುಪ್ರತಿಷ್ಠಿತಃ ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಕಾವೇರಿ ವರ್ಧತಾಂ ಕಾಲೇ ಕಾಲೇ ವರ್ಷತು ವಾಸವಃ ಶ್ರೀರಂಗನಾಥೋ ಜಯತು ಶ್ರೀರಂಗಶ್ರೀಶ್ಚ ವರ್ಧತಾಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಕೋತಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ ವಿಶ್ವಾಮಿತ್ರಾಂತರಂಗಾಯ ಮಿಥಿಲಾನಗರೀಪತೇಃ ಭಾಗ್ಯಾನಾಂ ಪರಿಭಾಕಾಯ ಭವ್ಯರೂಪಾಯ ಮಂಗಳಂ ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲಲೋಕಾಯ ರಾಮಭದ್ರಾಯ ಮಂಗಳಂ ತ್ಯಕ್ತಸಾಕೇತವಾಸಾಯ ಚಿತ್ರಕೂಟವಿಹಾರಿಣೇ ಸೇವ್ಯಾಯ ಸರ್ವಯಮಿನಾಂ ತೀರ್ಥೋದ್ಧಾರಾಯ ಮಂಗಳಂ ಸೌಮಿತ್ರಿನಾ ಚ ಜಾನಕ್ಯಾ ಚಾಪಾಬಾನಿಸಿಧಾರಿಣಿ ಸಂಸೇವ್ಯಾಯ ಸದಾ ಭಕ್ತ್ಯಾ ಸ್ವಾಮಿನೇ ಮಮ ಮಂಗಳಂ ದಂಡಕಾರಣ್ಯವಾಸಾಯ ಖಂಡಿತಾಮರಶತ್ರವೇ ಗೃಧ್ರರಾಜಾಯ ಭಕ್ತಾಯ ಮುಕ್ತಿದಾಯಾಸ್ತು ಮಂಗಳಂ ಸಾದರಂ ಶಬರಿ ದತ್ತಂ ಫಲಮೂಲಾಭಿಲಾಚನೆ ಸೌಲಭ್ಯ ಪರಿಪೂರ್ಣಾಯ ಸತ್ವೋದ್ರಿಕ್ತಾಯ ಮಂಗಳಂ ಶಕ್ತಿಮೇತಾ ದಕ್ಷಾಯಿನೇ ವಾಲಿನಿ ಸಮಯಾಯಾಸ್ತು ಮಹಾವೀರಾಯ ಮಂಗಳಂ ಶ್ರೀಯತೆ ರಘುವೀರಾಯ ಸೇತುಲ್ಲಂಘಿತ ಸದವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ ಆಪಾದನಗರೀಂ ದಿವ್ಯಾಮಭಿಷಿಕ್ತಾಯ ಸೀತಯಾ ರಾಜಾದಿರಾಜರಾಜಾಯ ರಾಮಭದ್ರಾಯ ಮಂಗಳಂ ಮಂಗಳಾಶಾಸನಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈ ಆಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಮಂಗಳಾರತಿಯೊಂದಿಗೆ ಸಂಪನ್ನವಾಗ್ತಾ ಇದೆ. ರಾಘವನ್ ಸರ್, ಬೇರೆ ಏನೂ ಮಾತಿಲ್ಲ. ಥ್ಯಾಂಕ್ ಯು. 2 ಕೈಗಳನ್ನು ಮುಗಿದು ನಿಮಗೆ ನಮಸ್ಕಾರ ಮಾಡೋದು ಅಷ್ಟೇ.